ಇನ್ನು ಯೂಟ್ಯೂಬ್ ಅಲ್ಲಿ ಅರ್ನಿಂಗ್ಸ್ ಎಲ್ಲ ಹೇಗಿದೆ ನಿಮ್ಗೆ? ಮ್ಯಾಮ್ ಯೂಟ್ಯೂಬ್ ಅಲ್ಲಿ ಆರಾಮಾಗಿ ಅರ್ನ್ ಮಾಡ್ಬೋದು. ಅಂದ್ರೆ ನೀವು ಚೆನ್ನಾಗಿರೋ ವಿಡಿಯೋಸ್ ಮಾಡ್ಬೇಕು. ಯೂಟ್ಯೂಬ್ ಅಲ್ಲಿ ಬದುಕಕ್ಕಾಗಲ್ಲ ಅಂತ ಹೇಳೋದಕ್ಕೆ ಆಗಂಗಿಲ್ಲ. ಒಂದ್ ಕಾಲದಲ್ಲಿ ಫೋನೇ ಇರ್ಲಿಲ್ಲ, ನನ್ನ ಹತ್ರ ಹೊಡೆದೋಗಿರೋ ಫೋನ್ ಇತ್ತು, ಸ್ಯಾಮ್ಸಂಗ್ ಫೋನ್. ಇವಾಗ ನನ್ನ ಹತ್ರ 2 ಐಫೋನೇ ಆಯ್ತು. ಈಗ ಒಂದು ಕ್ವಶನ್ಸ್ ಬರ್ತಿರಲ್ಲ, ವಿಕಾಸ್ ನೀವು ಎಷ್ಟು ಅರ್ನ್ ಮಾಡ್ತಾ ಇದ್ದೀರಾ ಅಂತ ನಾನು 1 ಲಕ್ಷದವರೆಗೂ ಮಾಡ್ತೀನಿ ಮ್ಯಾಮ್ ಯೂಟ್ಯೂಬ್ ಅಲ್ಲಿ. ನಿಮ್ಗೆ ಒಂದು ಐಫೋನ್ ಇದ್ರೆ ಆರಾಮಾಗಿ ಯೂಟ್ಯೂಬ್ ಮಾಡ್ಬೋದು. ಸೆಲೆಬ್ರಿಟಿ ಅಂದ್ರೆ ರಿಚೆಸ್ಟ್ ಸೆಲೆಬ್ರಿಟಿ ಮನೆ ಹತ್ರ ಹೋಗ್ಬಿಟ್ಟು ಹೋಮ್ ಟೂರ್ಗೆ ಕೇಳ್ತಾ ಇದ್ರಿ, ರಿಷಬ್ ಶೆಟ್ಟಿ ಅವ್ರ ಮನೆಗೆಲ್ಲ ಹೋಗಿದ್ರಿ. ಅಂದ್ರೆ ನಮ್ದು ಏನಂದ್ರೆ ಯಾವ್ದನ್ನು ಸ್ಕ್ರಿಪ್ಟೆಡ್ ಮಾಡಲ್ಲ ನಾನು. ಯೂಟ್ಯೂಬ್ ಮಾಡ್ಬೇಕು ಅಂತಂದ್ರೆ ನೀವು ಯೂಟ್ಯೂಬ್ ಅಲ್ಲೇ ಕಲಿಬೇಕು. ಅದ್ರ ಮಧ್ಯೆ ಯಾವಾಗಾದ್ರೂ ತುಂಬಾ ನೆಗೆಟಿವ್ ಕಮೆಂಟ್ಸ್ ಗಳು ಬರೋದು, ಅದನ್ನೆಲ್ಲ ಹೆಂಗ್ ತಗೊಂತೀರಾ? ನೆಗೆಟಿವ್ ಸಿಂಪಲ್ ಆಗಿ ಸುಮ್ನೆ ಏನೋ ಬೈದಿದ್ರೆ ನಾನು ಏನೋ ಮಾಡಲ್ಲ. ಕೆಟ್ಟದಾಗ ಏನಾದ್ರು ಬೈದಿದ್ರೆ ನನ್ನ ಚಾನಲ್ ಬ್ಲಾಕ್ ಮಾಡಾಕ್ತೀನಿ. ಈಗ ವಿಕಾಸ್ ಅವರಿಗೆ ಗರ್ಲ್ ಫ್ರೆಂಡ್ ಇದಾರಾ? ಗರ್ಲ್ ಫ್ರೆಂಡ್ ಇದಾರಾ ವಿಕಾಸ್ ಅವರಿಗೆ? ಮುಂದೆ ಗೊತ್ತಾಗುತ್ತೆ. ಇನ್ ಇದೆಲ್ಲದ್ರ ಮಧ್ಯೆ ಯಾವಾಗಾದ್ರೂ ತುಂಬಾ ನೆಗೆಟಿವ್ ಕಮೆಂಟ್ಸ್ ಗಳು ಬರೋದು, ಅದನ್ನೆಲ್ಲ ಹೆಂಗ್ ತಗೊಂತೀರಾ? ಮ್ಯಾಮ್ ನೆಗೆಟಿವ್ ಕಮೆಂಟ್ಸ್ ಇವಾಗ ಎಂತೆಂತ ದೊಡ್ಡ ಹೀರೋಗಳು ಅವ್ರಿಗೆ ಬರುತ್ತೆ. ದೊಡ್ಡ ಹೀರೋಗಳನ್ನೇ ಬಿಡಲ್ಲ ಜನ. ನೆಗೆಟಿವ್ ಕಮೆಂಟ್ ಮಾಡೋರು ಯಾರೇ ಆದ್ರೂ, ಎಂತ ದೊಡ್ಡ ವ್ಯಕ್ತಿ ಯಾರೇ ಆದ್ರೂ ಎಲ್ಲಾರ್ಗು ನೆಗೆಟಿವ್ ಕಮೆಂಟ್ ಹಾಕ್ತಾರೆ. ಬಟ್ ನನ್ನ ಪ್ರೊಫೈಲ್ ಅಲ್ಲಿ, ನನ್ನ ಯೂಟ್ಯೂಬ್ ಅಲ್ಲಿ ತುಂಬಾ ಕಮ್ಮಿ ನೆಗೆಟಿವ್ ಕಮೆಂಟ್ಸ್ ಬರೋದು. ಕಮ್ಮಿನಾ? ಸ್ಟಾರ್ಟಿಂಗ್ ಇಂದಾನು ಹಂಗೆ ಇತ್ತ? ಪಾಸಿಟಿವ್ ಜಾಸ್ತಿ ಇತ್ತ? ಪಾಸಿಟಿವ್ ಜಾಸ್ತಿ ಇರೋದು ಮ್ಯಾಮ್ ನಮ್ಗೆ. ಯಾಕೆ ಹಿಂಗೆಲ್ಲ ಮಾಡ್ತೀಯ? ನೆಗೆಟಿವ್ ಬರುತ್ತೆ, ನೆಗೆಟಿವ್ ಬಂದಿಲ್ಲ ಅಂತ ಹೇಳ್ತಿಲ್ಲ, ಈಗ್ಲೂ ಬರುತ್ತೆ, ಬಟ್ ತುಂಬಾ ಕಮ್ಮಿ. ಅದನ್ನ ಏನ್ ಇಗ್ನೋರ್ ಮಾಡ್ತೀರಾ? ನಾನು ಏನ್ ಮಾಡ್ತೀನಿ ಗೊತ್ತಾ ಮ್ಯಾಮ್, ನೆಗೆಟಿವ್ ಕಮೆಂಟ್ ಹಾಕಿದ್ರೆ ನನ್ಗೆ ಏನ್ ಗೊತ್ತಾ, ನಾನು ಯೂಟ್ಯೂಬ್ ಮಾಡ್ತಿರೋದು ಪ್ಯಾಷನ್ ಇಂದ, ಜನಕ್ಕೆ ಎಂಟರ್ಟೈನ್ ಮಾಡಕ್ಕೆ, ಖುಷಿ ಪಡ್ಸಕ್ಕೆ. ನನಗೆ ಅವ್ನ್ ವಿಡಿಯೋ ಇಷ್ಟ ಇಲ್ಲ ಅಂದ್ರೆ ಅವ್ನು ನೋಡ್ಬಾರ್ದು. ಅಂದ್ರೆ ಅವ್ನ್ ನೋಡಿದ್ರೆ ನನ್ಗೆ ಬೇಜಾರು. ಯಾಕಂದ್ರೆ ಅವ್ನಿಗೆ ಇಷ್ಟ ಪಡ್ಕೊಳ್ದೆ ಯಾಕೆ ನೋಡ್ಬೇಕು? ನೆಗೆಟಿವ್ ಸಿಂಪಲ್ ಆಗಿ ಸುಮ್ನೆ ಏನೋ ಬೈದಿದ್ರೆ ನಾನು ಏನೋ ಮಾಡಲ್ಲ, ಹೋಗ್ಲಿ ಬಿಡು ಪಾಪ ಅಂತ ಸುಮ್ನೆ ಆಗ್ಬಿಡ್ತೀನಿ. ಕೆಟ್ಟದಾಗ ಏನಾದ್ರು ಬೈದಿದ್ರೆ ನನ್ನ ಚಾನಲ್ ಬ್ಲಾಕ್ ಮಾಡಾಕ್ತೀನಿ. ನೋಡಕ್ಕೆ ಆಗಲ್ಲ ಅವ್ರು ನನ್ನ ಚಾನಲ್ನ. ಅಂತವ್ರು ಬೇಡವೇ ಬೇಡ. ಯಾಕಂತಂದ್ರೆ ತುಂಬಾ ಜನ ನಮ್ಗೆ ಪ್ರೀತಿ ಕೊಡೋರು, ಇಷ್ಟ ಪಡೋರು, ಸಪೋರ್ಟ್ ಮಾಡೋರು ಇರ್ಬೇಕಾರೆ 1-4 ಜನ ನೆಗೆಟಿವ್ ಕಮೆಂಟ್ಸ್ ಹಾಕೋರಿಂದ ನಾವು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಾರ್ದು. ತುಂಬಾ ನಾನು ಎಲ್ರಿಗೂ ಅದೇ ಹೇಳೋದು, ನೆಗೆಟಿವ್ ಕಮೆಂಟ್ಸ್ ಮಾಡ್ತಾರೆ ಬ್ರೋ, ಏನ್ ಮಾಡೋದು ಅಂತ. ಕೆಲವೊಂದಷ್ಟು ಜನ ಇವಾಗ ಸ್ಟಾರ್ಟ್ ಮಾಡಿರೋರೆಲ್ಲ ಕೇಳಿದಾಗ, ಬ್ರೋ ತಲೆನೇ ಕೆಡ್ಸ್ಕೊಬೇಡಿ, ಇಗ್ನೋರ್ ಮಾಡಿ. ಅದಕ್ಕೆ ನೆಗೆಟಿವ್ ಕಮೆಂಟ್ಸ್ ಒಬ್ಬ ನನಗೆ ಈಗ ನೆನಪಾಯ್ತು, ನನಗೆ ಒಬ್ಬ ಅವಾಗ ವಿಡಿಯೋಸ್ ಓಡ್ತಿರ್ಲಿಲ್ವಲ್ಲ, ಎಲ್ಲಾ ವಿಡಿಯೋಗೂ ಕಮೆಂಟ್ ಆಗ್ತಿದ್ದ. ಇಂಗ್ಲಿಷ್ ಅಲ್ಲಿ ಆಗ್ತಿದ್ದ, ಯು ವಿಲ್ ನೆವರ್ ರೀಚ್ ಇದೇ ಕಮೆಂಟ್ ಆಗ್ತಿದ್ದ. ನಾನು ಅವ್ನ ಕಮೆಂಟ್ ಡಿಲೀಟ್ ಮಾಡಿರ್ಲಿಲ್ಲ. ನಂದು ಹೇಳದ್ನಲ್ಲ, ಈ RCB ವಿಡಿಯೋ ಹೊಡಿತ, ಸಿ ಮೈ ವಿಡಿಯೋ ರೀಚ್ ಅಂತ ಎಲ್ಲಾ ಹಳೆ ವಿಡಿಯೋಸ್ಗೂ ರಿಪ್ಲೈ ಮಾಡಿದ್ದೆ ನಾನು. ಈಗಲೂ ಆಯ್ತೆ ಅನ್ಸುತ್ತೆ ಕಮೆಂಟು, ಈಗ ನೆನಪಾಯ್ತು. ಅದೇ ಎಲ್ಲಾ ವಿಡಿಯೋಸ್ಗೂ ಅದೇನೋ ಅವ್ನಿಗೆ ಒಂದಿನ ರಿಪ್ಲೈ ಮಾಡೋಣ ಅಂದ್ಬಿಟ್ಟು ಡಿಲೀಟ್ ಮಾಡಿರ್ಲಿಲ್ಲ. ಅಂದ್ರೆ ಈ ತರ ಸಣ್ಣದಾಗ ಬೈದ್ರೆ ಇದು ಬೈಯೋದಲ್ಲ, ಏನೋ ಅವನದೊಂದು ಕಮೆಂಟ್, ಅದು ಅವನದೊಂದು ಒಪಿನಿಯನ್, ಅದು ಇದನ್ನ ಕೆಟ್ಟ ಕಮೆಂಟ್ ಅಂತ ಹೇಳಲ್ಲ ನಾನು. ಅವನ ಒಪಿನಿಯನ್ ಅವ್ನಿಗೆ ಇಟ್ಕೊಳ್ಳಿ, ಅದಕ್ಕೆ ರಿಪ್ಲೈ ಮಾಡಿದ್ದೆ ಅವಾಗ. ಸೊ ಫನ್ ಅನ್ಸುತ್ತೆ, ಅಂದ್ರೆ ನಿಮ್ ಕ್ಯಾರೆಕ್ಟರ್ ಫನ್ ಅನ್ಸುತ್ತೆ. ಆ ಫನ್ ಇಂದಾನೆ ಇವತ್ತು ಜನಕ್ಕೆ ಇಷ್ಟು ಎಂಟರ್ಟೈನ್ಮೆಂಟ್ ಮಾಡ್ತಾ ಇದ್ರೆ ಅನ್ಸುತ್ತೆ. ಯಾಕಂದ್ರೆ ಒಂದೊಂದು ವಿಡಿಯೋನು ಕೂಡ ಅಷ್ಟು ತುಂಬಾ ಚೆನ್ನಾಗಿರುತ್ತೆ, ಎಂಟರ್ಟೈನಿಂಗ್ ಆಗಿರುತ್ತೆ. ಆ ತರನು ಪಾಸಿಟಿವ್ ಬರ್ತಿರತ್ತಲ್ಲ, ಚೆನ್ನಾಗಿ ನಗ್ಸ್ತೀರಾ. ಇವಾಗ ಇನ್ಸ್ಟಾ ತೆಗೆದು ನಿಮ್ಗೆ ತೋರ್ಸಿದ್ರೆ ಎಷ್ಟು ಮೆಸೇಜ್ ಮಾಡಿರ್ತಾರೆ ಗೊತ್ತಾ? ಡೈಲಿ ಮೆಸೇಜ್ ಬರುತ್ತೆ ನಮ್ಗೆ. ನನಗೆ ಎಷ್ಟಾಗುತ್ತೋ ಅಷ್ಟು ರಿಪ್ಲೈ ಮಾಡ್ತೀನಿ. ಅಂದ್ರೆ ಈಗ ಇನ್ನೊಂದು ಕೇಳಲೇಬೇಕು ನಾನು, ಇದ್ರಲ್ಲಿ ಹುಡುಗಿರ್ ಫ್ಯಾನ್ಸ್ ಗಳು ಬಹಳ ಇರ್ತಾರೆ. ಈಗ ವಿಕಾಸ್ ಅವರಿಗೆ ಗರ್ಲ್ ಫ್ರೆಂಡ್ ಇದಾರಾ? ವಿಕಾಸ್ ಅವರಿಗೆ ಮುಂದೆ ಗೊತ್ತಾಗುತ್ತೆ. ಇದು ರಾಂಗ್. ಡೈಲಿ ಅವ್ರು ಏನೇನ್ ಮಾಡ್ತಾರೆ, ಏನೆಲ್ಲ ತೋರಿಸ್ತಾರೆ, ಇದನ್ನ ಹೇಳ್ಬೇಕು. ಇವಾಗ ಗರ್ಲ್ ಫ್ರೆಂಡ್ ಇದಾರಾ? ಮುಂದೆ ಗೊತ್ತಾಗುತ್ತೆ. ಅಂದ್ರೆ ಮೇ ಬಿ ಇರಬಹುದು ಅಂತ, ಇರ್ಬೋದು, ಇರ್ದೇನೂ ಇರ್ಬೋದು. ಅದೆಲ್ಲ ಇವಾಗ ಡಿಸೈಡ್ ಮಾಡಕ್ಕಾಗಲ್ಲ, ಮುಂದೆ ಗೊತ್ತಾಗುತ್ತೆ. ತುಂಬಾ ಫ್ಯೂಚರ್ ಅಲ್ಲಿ ಗೊತ್ತಾಗುತ್ತೆ, ಮುಂದೆ ಹೇಳ್ತೀವಿ. ಓಕೆ. ಈಗ ಹುಡುಗಿರೆಲ್ಲ ಏನ್ ಕಮೆಂಟ್ಸ್ ಮಾಡ್ತಿರ್ತಾರೆ, ಮೆಸೇಜ್ ಎಲ್ಲ ಮಾಡ್ತಿರ್ತಾರೆ, ಪ್ರಪೋಸಲ್ಸ್ ಎಲ್ಲ ಬರ್ತಿರುತ್ತಾ? ಇಷ್ಟ ಅದೆಲ್ಲ ಬರ್ತಿರುತ್ತೆ. ಎಲ್ಲಾ ಇನ್ಫ್ಲುಯೆನ್ಸರ್ಸ್ ಎಲ್ಲಾ ಇನ್ಫ್ಲುಯೆನ್ಸರ್ಸ್ಗೂ ಬರುತ್ತೆ. ಅಲ್ಲ, ಎಲ್ಲಾ ಇನ್ಫ್ಲುಯೆನ್ಸರ್ ಬೇಡ, ವಿಕಾಸ್ ಅವ್ರಿಗೆ ಎಷ್ಟು ಬರುತ್ತೆ? ವಿಕಾಸ್ಗೂ ಬರುತ್ತೆ, ಬೇರೆ ಯೂಟ್ಯೂಬರ್ಸ್ಗೂ ಬರುತ್ತೆ. ಏನೆಲ್ಲ ಮೆಸೇಜ್ ಬರುತ್ತೆ, ಅದ್ರಲ್ಲಿ ನಿಮಗೆ ಇಷ್ಟ ಆಗಿದ್ ಮೆಸೇಜ್ ಯಾವ್ದು? ನಾವು ಕೆಲವು ಸಲ ಏನ್ ಮಾಡ್ತೀವಿ ಗೊತ್ತಾ, ನನ್ನ ಫ್ರೆಂಡ್ಸ್ ನಾವೆಲ್ಲ ಇದ್ದಾಗ, ಲವ್ ನಿಂದು ಮೆಸೇಜ್ ತೆಗಿ, ಇಲ್ಲ ಕಮೆಂಟ್ ಬಾಕ್ಸ್ ತೆಗಿ ಅಂತಾರೆ. ಯಾಕಂದ್ರೆ ಒಂಥರ ಖುಷಿ ಆಗುತ್ತೆ ನಮ್ಗೆ ಓದಕ್ಕೆ.
ಇವಾಗ ನನ್ನ ಡೈಲಿ ಲಾಕ್ಸ್ ಅಲ್ಲಿ ಒಂದು ಕಮೆಂಟ್ ಹಾಕಿದ್ದ ಒಬ್ಬ ಹುಡುಗ ಏನಂತ, ನನ್ ಫ್ರೆಂಡ್ ಶೇಖರ್ ಅಂತ ಇದ್ದಾನೆ, ಶೇಖರ್ ರಾಂಗ್ ಶಾವ್ಕಾರ್ ರೈಟ್ ಅಂತ. ಅಂದ್ರೆ ಅವನ್ನ ನಾನು ಯಾವಾಗ್ಲೂ ಇವನು ಹೆವಿ ದೊಡ್ಡ ಮನ್ಸ, ಇವನ ಹತ್ರ ಒಳ್ಳೆ ಕಾಸ ಐತೆ ಅಂತ ಸುಮ್ನೆ ರೇಗಿಸ್ತಾ ಇರ್ತೀನಿ. ಅದಕ್ಕೆ ಅವನಂಗ್ ಕಮೆಂಟ್ ಹಾಕಿರೋದು. ಆ ಹುಡುಗ ಒಂದ್ಸತ ಸಿಕ್ತ ನನ್ ಇದು ಚನ್ನಬಣ್ಣದಲ್ಲಿ, ಅಣ್ಣ ಶೇಖರ್ ರಾಂಗ್ ಸಾವ್ಕಾರ್ ರೈಟ್ ಅಂತ ಹಾಕಿದ್ನಲ್ಲ ನಾನೇನೆ ಅಂತ ಚಿಕ್ಕ ಹುಡುಗ ಹೇಳಿದ್ದ ನಮ್ಗೆ ಸಂಕ್ರಾಂತಿ ಹಬ್ಬದಲ್ಲಿ. ಮಕ್ಕಳೆಲ್ಲ ಫ್ಯಾನ್ಸ್, ಮಕ್ಕಳೇ ಜಾಸ್ತಿ ನೋಡೋದು ನಮ್ಗೆ. ಏನೇನ್ ಮೆಸೇಜ್ ಬಂತು ಅಂತ ಆನ್ಸರ್ ಸಿಕ್ಲಿಲ್ಲ ನನಗೆ. ಮೆಸೇಜಸ್ ಬರ್ತಿರುತ್ತೆ ಮ್ಯಾಮ್. ಅಂದ್ರೆ ಮೀಟ್ ಮಾಡ್ಬೋದಾ, ನಿಮ್ ವಿಡಿಯೋಸ್ ತುಂಬಾ ಚೆನ್ನಾಗಿರುತ್ತೆ, ನೋಡಕ್ ಚೆನ್ನಾಗಿದ್ದೀರಾ, ನಗದ್ ನೀವು ತಮಾಷೆ ಮಾಡೋದ್ ಚೆನ್ನಾಗಿರುತ್ತೆ ಅಂತೆಲ್ಲ ಬರ್ತಿರು. ಹುಡುಗರು ಮೆಸೇಜ್ ಮಾಡ್ತಾರೆ ತುಂಬಾ ಜನ, ಬ್ರೋ ನಿಮ್ ಮೀಟ್ ಮಾಡ್ಬೇಕು, ತುಂಬಾ ಚೆನ್ನಾಗಿರುತ್ತೆ ವಿಡಿಯೋಸ್. ಮತ್ತೆ ಎಷ್ಟೋ ಜನ ಮನೇಲಿ ಅಮ್ಮಂದಿರು ಮೆಸೇಜ್ ಮಾಡ್ತಾರೆ, ನನ್ ಮಕ್ಕಳೆಲ್ಲ ನೋಡ್ತಾರಪ್ಪ ನಿನ್ ವಿಡಿಯೋಸ್ ನ. ಆತರ ಮೆಸೇಜಸ್ ನೋಡಿದಾಗ್ಲೇ ನಮ್ಗೆ ತುಂಬಾ ಖುಷಿ ಆಗೋದು. ಅಂದ್ರೆ ಏನಾಗುತ್ತೆ ಗೊತ್ತಾ, ನಾನು ಇವಾಗ ಎಲ್ಲಾರು ಓಡಾಡ್ತಿರ್ಬೇಕಾದ್ರೆ ಯಾರೋ ಒಬ್ರು ಆಂಟಿ ಬಂದು ಮಾತಾಡಿಸ್ತಾರೆ ಅನ್ಕೊಳ್ಳಿ, ಒಬ್ರು ಅಮ್ಮ ಬಂದು ಮಾತಾಡಿಸ್ತಾರೆ. ಅವ್ರು ಏನಂತಾರೆ ಅಂತಂದ್ರೆ, ನಮ್ ಮನೇಲಿ ಎಲ್ರು ಕುತ್ಕೊಂಡ್ ನೋಡ್ತೀವಿ ನಿನ್ ವಿಡಿಯೋಸ್ ನ, ನನ್ ಮಗ ನಿನ್ ದೊಡ್ಡ ಫ್ಯಾನು, ಇರು ಫೋನ್ ಮಾಡ್ಕೊಡ್ತೀನಿ ಅನ್ಬಿಟ್ಟು ಮಕ್ಳಿಗ್ ಮಾಡ್ಕೊಡ್ತಾರೆ. ಅಂದ್ರೆ ಹೆಂಗೆ ಅಂದ್ರೆ ಇಡೀ ಫ್ಯಾಮಿಲಿ ಕುತ್ಕೊಂಡ್ ನೋಡ್ತಾರೆ. ಅದು ಒಂಥರ ಖುಷಿ ನಮ್ಗೆ. ಟಾರ್ಗೆಟ್ ಆಡಿಯನ್ಸ್ ಚಿಕ್ಕ ಚಿಕ್ಕ ಮಕ್ಳು ಜಾಸ್ತಿ, ಚಿಕ್ಕ ಮಕ್ಕಳು ಅಂದ್ರೆ ದೊಡ್ಡವರು ನೋಡ್ತಾರೆ, ತುಂಬಾ ಜನ ದೊಡ್ಡವರು ಎಲ್ರು ನೋಡ್ತಾರೆ. ಅಂದ್ರೆ ಅವ್ರು ಮನೇಲಿ ಕುತ್ಕೊಂಡ್ ನೋಡೋ ತರ ವಿಡಿಯೋಸ್ ಮಾಡ್ತಿದೀವಿ, ಮನೇಲಿ ಒಂದ್ ಯಾವ್ದು ವಿಡಿಯೋ ಇಂಥ ವಿಡಿಯೋ ಹಾಕಿದೆ ಅಂತ ಆಫ್ ಮಾಡು ಅಂತ ಅನ್ನಲ್ವಲ್ಲ, ಅಷ್ಟು ಸಾಕು ನಮ್ಗೆ. ಅಂತ ಯೂಟ್ಯೂಬರ್ ಆಗಿದಿಲ್ಲ ಸಾಕು ಅನ್ನೋದೇ ಖುಷಿ. ಓಕೆ, ಇನ್ನು ಯೂಟ್ಯೂಬ್ ಅಲ್ಲಿ ಅರ್ನಿಂಗ್ಸ್ ಎಲ್ಲ ಹೇಗಿದೆ? ಮ್ಯಾಮ್ ಯೂಟ್ಯೂಬ್ ಅಲ್ಲಿ ಆರಾಮಾಗಿ ಅರ್ನ್ ಮಾಡ್ಬೋದು. ನಾನು ಇಲ್ಲ ಅಂತ ಫ್ಯಾಕ್ಟ್ ಹೇಳ್ತೀನಿ. ಅಂದ್ರೆ ನೀವು ಚೆನ್ನಾಗಿರೋ ವಿಡಿಯೋಸ್ ಮಾಡ್ಬೇಕು. ಯೂಟ್ಯೂಬ್ ಅಲ್ಲಿ ಬದುಕಾಗಲ್ಲ ಅಂತ ಹೇಳೋದಕ್ಕೆ ಆಗಂಗಿಲ್ಲ. ಆರಾಮಾಗಿ ಬದುಕ್ಬೋದು, ಆರಾಮಾಗಿ ದುಡಿಬೋದು. ಬಟ್ ನೀವು ಒಳ್ಳೆ ವಿಡಿಯೋಸ್ ಮಾಡಿದ್ರೆ ಮಾತ್ರನೇ ಸಾಧ್ಯ. ನೀವ್ ಎಲ್ಲಿವರೆಗೂ ಒಳ್ಳೆ ವಿಡಿಯೋಸ್ ಚೆನ್ನಾಗಿರೋ ಕಂಟೆಂಟ್ ಕೊಡ್ತೀರಾ ಅಲ್ಲಿವರೆಗೂ ನೀವು ದುಡ್ಡು ಮಾಡ್ಬೋದು, ಹೆಸರು ಮಾಡ್ಬೋದು. ನೀವು ಬೇಕಾಬಿಟ್ಟು ಏನ್ ಬೇಕಾದ್ ವಿಡಿಯೋ ಮಾಡಿದ್ರೆ ನಿಮ್ಗೆ ವಿಡಿಯೋಸ್ ರೀಚ್ ಆಗಲ್ಲ, ದುಡ್ಡು ಮಾಡಕ್ಕಾಗಲ್ಲ, ಹೆಸರು ಮಾಡಕ್ಕಾಗಲ್ಲ. ಈಗ ನಾನು ಹೇಳಿಲ್ವಾ, ನನ್ನ ಒಂದ್ ಕಾಲದಲ್ಲಿ ಫೋನೇ ಇರ್ಲಿಲ್ಲ, ನನ್ನ ಹತ್ರ ಹೊಡೆದೋಗಿರೋ ಫೋನ್ ಇತ್ತು, ಸ್ಯಾಮ್ಸಂಗ್ ಫೋನ್. ಇವಾಗ ನನ್ನ ಹತ್ರ 2 ಐಫೋನೇ ಐತೆ. ಅದ್ರಲ್ಲೇ ಅರ್ಥ ಮಾಡ್ಕೊಂಡು ದುಡ್ಡು ಮಾಡ್ಬೋದು. ಯೂಟ್ಯೂಬ್ ಅರ್ನಿಂಗ್ಸ್ ಅಲ್ಲೇ ನಾನು ಓಪನ್ ಆಗಿ ಹೇಳ್ತೀನಿ, ಯೂಟ್ಯೂಬ್ ಅರ್ನಿಂಗ್ಸ್ ಅಲ್ಲೇ ನಾನು ಕಾರ್ ತಗೊಂಡಿರೋದು ಯೂಟ್ಯೂಬ್ ಅರ್ನಿಂಗ್ಸ್ ಅಲ್ಲೇ. ಬಟ್ ಆದ್ರೆ EMI ಕಟ್ಟಬೇಕು, ಅದು ಫುಲ್ ಏನು ಜಾಸ್ತಿ ಏನ್ ಡೌನ್ ಪೇಮೆಂಟ್ ಮಾಡಿಲ್ಲ, ಹೇಳ್ತಿರೋದು. ಯೂಟ್ಯೂಬ್ ಅರ್ನಿಂಗ್ಸ್ ಇದೆ. ಅದೇ ನನಗೆ ಹೇಳದ್ನಲ್ಲ, ಮೇನ್ ಚಾನಲ್ ಅಲ್ಲಿ ಅಷ್ಟೇ ಇನ್ವೆಸ್ಟ್ಮೆಂಟ್ ಮಾಡ್ತೀನಿ ನಾನು. ಕೆಲವೊಂದಷ್ಟು ವಿಡಿಯೋಸ್ಗೆ ತುಂಬಾ ಖರ್ಚಾಗುತ್ತೆ. ಇವಾಗ ನೆನ್ನೆ ಮಾಡಿರೋ ವಿಡಿಯೋ ಚೀಪ್ ವರ್ಸಸ್ ಎಕ್ಸ್ಪೆನ್ಸಿವ್ ಹೋಟೆಲ್ ಅಂತ ಮಾಡಿದ್ದೆ. ಲಲಿತ್ ಮಹಲ್ ಪ್ಯಾಲೇಸ್ ಅಲ್ಲಿ ಹೋಟೆಲ್ ಬುಕ್ ಮಾಡಿ, ಇನ್ನೊಂದು ಎಲ್ಲೋ ಮಾಮೂಲಿ ಒಂದು ಲೋಕಲ್ ಏರಿಯಾದಲ್ಲಿ ಸ್ಟೇ ಆಗಿದ್ದೆ ಹೋಟ್ಲಲ್ಲಿ. ಇವಾಗ ಅದು ಆ ವಿಡಿಯೋಗೆ ನಾನು ಖರ್ಚು ಮಾಡಿರೋದು ಒಂದು 15,000 ಖರ್ಚಾಗೈತೆ. 10,000 ಲಲಿತ್ ಮಹಲ್ ಪ್ಯಾಲೇಸ್ ಅಲ್ಲಿ ಬುಕ್ ಮಾಡಿರೋದು ಹೋಟೆಲ್ದು. ಇನ್ನೊಂದು 2-3,000 ನಾವು ಇಲ್ಲಿಂದ ರಾಮನಗರದಿಂದ ಮೈಸೂರು ಟ್ರಾವೆಲ್ ಮಾಡಿರೋದು ಡೀಸೆಲ್ ಖರ್ಚು ಕಾರ್ದು. ಅಲ್ಲಿ ಊಟ ತಿಂಡಿ ಮತ್ತೆ ಇನ್ನೊಂದು ಸಣ್ಣ ಹೋಟೆಲ್ ಬುಕ್ ಮಾಡಿದ್ನಲ್ಲ ಅದ್ರ ಪ್ರೈಸ್ ಎಲ್ಲ ಸೇರಿ 15,000. ಆ ವಿಡಿಯೋ ನನ್ನ ಪ್ರಕಾರ ಒಂದು 3 ಲಕ್ಷ 4 ಲಕ್ಷ ಓಡಿದ್ರು ಕೂಡ ಸಡನ್ ಆಗಿ 3 ಲಕ್ಷ 4 ಲಕ್ಷ ನನ್ನ ಚಾನಲ್ ಓಡಲ್ಲ, ಓಡುತ್ತೆ, ನಿಧಾನಕ್ಕೆ ಓಡುತ್ತೆ. 1 ಲಕ್ಷ ಆರಾಮಾಗಿ ಒಂದ್ ದಿನದಲ್ಲಿ 1 ಲಕ್ಷ ರೀಚ್ ಆಗುತ್ತೆ, 1.5 ಲಕ್ಷ 2 ಲಕ್ಷ ಆಗುತ್ತೆ. ಅಷ್ಟು ರೀಚ್ ಆದ್ರೂ ನನಗೆ 15,000 ಬರಕ್ ಸಾಧ್ಯನೇ ಇಲ್ಲ. ಬರಲ್ಲ, ಅದು ಮ್ಯಾಟ್ರು. ಅಂದ್ರೆ ಇವಾಗ ನಾನು ನೆಕ್ಸ್ಟ್ ವಿಡಿಯೋ ಗೋಸ್ಟ್ ರನ್ ಮಾಡ್ತೀನಿ ಅನ್ಕೊಂಡು ಅದಕ್ಕೆ ಖರ್ಚಿಲ್ಲ. ಅಂದ್ರೆ 1,000-2,000 ಖರ್ಚಾಗ್ಬೋದು. ದೂರದ ಲೊಕೇಶನ್ ಆದ್ರೆ 4,000-3,000 ಖರ್ಚಾಗ್ಬೋದು. ಸೊ ಈ ತರ ಬ್ಯಾಲೆನ್ಸ್ ಮಾಡ್ಬೇಕು ನಾವು ಕಂಟೆಂಟ್ ನ. ಖರ್ಚು ಮಾಡೋ ವಿಡಿಯೋ ತಿಂಗಳಲ್ಲಿ 1 ಇಟ್ಕೋಬೇಕು, ಖರ್ಚಿಲ್ದೆ ಒಳ್ಳೆ ಕಂಟೆಂಟ್ ಇರೋದು 1 ಇಟ್ಕೋಬೇಕು. ಸೊ ಮೇನ್ ಏನಂತ ಅಂದ್ರೆ, ನಾವು ಸ್ಟಾರ್ಟಿಂಗ್ ಏನೇ ಮಾಡಿದ್ರು ನಮ್ಗೆ ಆರಾಮಾಗಿ ಮಾಡ್ಬೋದು. ಒಂದ್ ಪಾಯಿಂಟ್ ಅಲ್ಲಿ ನೀವೊಂದು ಯೂಟ್ಯೂಬರ್ ನಿಮ್ ಜನ ನೋಡ್ತಿದಾರೆ, 3 ವರ್ಷದಿಂದ ಯೂಟ್ಯೂಬ್ ಮಾಡ್ತಿದ್ದಾನೆ ಅಂದಾಗ ನೀವು ಏನೇ ವಿಡಿಯೋ ಮಾಡ್ಬೇಕು ಅಂದ್ರೂ ತಲೆಯಲ್ಲಿ ಜನಕ್ಕೆ ಎಂಟರ್ಟೈನ್ಮೆಂಟ್ ಸಿಗ್ಬೇಕು, ಇದರಲ್ಲಿ ಇದಕ್ಕೆ ಎಫರ್ಟ್ಸ್ ಹಾಕಿ ಕ್ಲೀನಾಗಿ ಚೆನ್ನಾಗಿ ಮಾಡ್ಲೇಬೇಕು ಅನ್ನೋ ತಲೆಯಲ್ಲಿ ಇಟ್ಕೊಂಡೆ ಯೂಟ್ಯೂಬ್ ಮಾಡ್ಬೇಕು. ಒಂದ್ ಪಾಯಿಂಟ್ ಆದ್ಮೇಲೆ ಅರ್ನ್ ಮಾಡ್ಬೋದು ಆರಾಮ್ಸ್ ಅಂತ ಹೇಳ್ತೀರಾ. ಈಗ ಒಂದು ಕ್ವಶನ್ಸ್ ಬರ್ತಿರಲ್ಲ, ವಿಕಾಸ್ ನೀವ್ ಎಷ್ಟು ಅರ್ನ್ ಮಾಡ್ತಾ ಇದೀರಾ ಅಂತ? ನಾನು 1 ಲಕ್ಷದವರೆಗೂ ಮಾಡ್ತೀನಿ ಮ್ಯಾಮ್ ಯೂಟ್ಯೂಬ್ ಅಲ್ಲಿ ಮಂತ್ಲಿ. 2 ಚಾನಲ್ ಸೇರಿ 2 ಚಾನಲ್. ಇವಾಗ ಒಂದು ಬ್ಲಾಗ್ಸ್ ಮತ್ತೆ ಇದನ್ನೆಲ್ಲ ಫಸ್ಟ್ 1 ಲಕ್ಷ ಮಾಡ್ತಿರ್ಲಿಲ್ಲ, ಸ್ವಲ್ಪ ಏನಾಗ್ತಿತ್ತು, ಮೇನ್ ಚಾನಲ್ ಬರೀ 4 ವಿಡಿಯೋ ಆಗ್ತಿದ್ನಲ್ಲ, ಲಕ್ಷದಗಿಂತ ಕಮ್ಮಿನೇ ಇರ್ತಿತ್ತು. ಸೊ ಅದ್ರಲ್ಲಿ ಏನಾಗ್ತಿತ್ತು, ನನ್ ಖರ್ಚೆ ಅರ್ಧ ಆಗ್ಬಿಡ್ತಿತ್ತು. ಒಂದ್ 60K 70K ಅರ್ನ್ ಮಾಡ್ತಿದೆ ಅಂತ ಅನ್ಕೊಳ್ಳಿ ಅಷ್ಟೇ. ಮೇನ್ ಚಾನಲ್ ಅವಾಗ ಒಂದು 3 ಮಂತ್ಸ್ ಬ್ಯಾಕ್ ಎಲ್ಲ ಅಷ್ಟೇ ಇರ್ತಿದ್ದು, 60K 70K 80K. ಅದ್ರಲ್ಲಿ ಏನಾಗೋದು, ಒಂದ್ 40,000 ನಂದು
ಇದಕ್ಕೆ ಖರ್ಚಿಗೆನೆ ಆಗ್ಬಿಡೋದು, ಯೂಟ್ಯೂಬ್ ಖರ್ಚಿಗೆನೆ ಆಗ್ಬಿಡೋದು. ಯೂಟ್ಯೂಬ್ ಅಲ್ಲಿ ವಿಡಿಯೋ ಮಾಡೋದು, ಎಡಿಟರ್, ತಮ್ನೇಲ್ ಎಡಿಟರ್ಸು, ಮತ್ತೆ ಓಡಾಟ ಎಲ್ಲ ಸೇರಿ ಅದಕ್ಕೆ ಖರ್ಚಾಗ್ಬಿಡೋದು. ಇನ್ ಮಿಕ್ಕಿರೋದು ಒಂದು 30-40 ಸಾವಿರದಲ್ಲಿ ನಮ್ದು ಖರ್ಚುಗಳಿದ್ದೇ ಇರುತ್ತೆ. ಫ್ಯಾಮಿಲಿ ಖರ್ಚು, ಇಲ್ಲ ನಂದೇನಾದ್ರು ಪರ್ಸನಲ್ ಖರ್ಚು, ಏನಾದ್ರು ತಗೊಳ್ಳೋದು, ಮತ್ತೆ ಯೂಟ್ಯೂಬ್ ಇನ್ವೆಸ್ಟ್ಮೆಂಟೇ ಆಗ್ತಾ ಇರ್ತೀವಲ್ಲ ನಾವು. ಇವಾಗ 15 Pro Max ಇತ್ತು ನನ್ನ ಹತ್ರ, ಅದ್ರಲ್ಲೇ ನನ್ಗೆ ಎಲ್ಲಾ ವಿಡಿಯೋಸ್ ಮಾಡ್ತಿರೋದು. ನನ್ಗೆ ಇನ್ನೊಂದ್ ಏನಂತಂದ್ರೆ, ಜನ ಐಫೋನ್ ಅಂತಾರಲ್ಲ, ನಾನೇನಾದ್ರು ಯೂಟ್ಯೂಬರ್ ಆಗದೆ ಇದ್ದೀರ ನಿಜ ಐಫೋನ್ ತಗೋತಿರ್ಲಿಲ್ಲ. ಯಾಕೆ ಐಫೋನ್ ಇಷ್ಟ ಇಲ್ವಾ? ನನ್ ವಿಡಿಯೋ ಮಾಡಕ್ ಅಷ್ಟೇ ಐಫೋನ್ ಇಷ್ಟ ಆಗೋದು, ವಿಡಿಯೋ ಮಾಡೋದು, ಫೋಟೋ ತೆಗಿಯೋದಕ್ಕೆ. ಇಲ್ಲಾಂದ್ರೆ ಏನ್ ಆಂಡ್ರಾಯ್ಡ್ ಅಲ್ಲೇ ಆರಾಮಾಗಿ ಜೀವನ ಮಾಡ್ಬೋದು. ನನಗೆ ಎರಡು ಫೋನ್ ಇರೋದು ಯೂಟ್ಯೂಬ್ ವಿಡಿಯೋ ಮಾಡಕ್ ಅಷ್ಟೇನೆ. ಅದೊಂಥರ ನನ್ಗೆ ಇವಾಗ ಕ್ಯಾಮ್ರಾ, ನಂದು ಒಂದು ಕ್ಯಾಮ್ರಾನೇ ಇಲ್ಲ, ಕ್ಯಾಮ್ರಾ ಮೇಲೆ ಇನ್ವೆಸ್ಟೇ ಮಾಡಿಲ್ಲ ನಾನು. ನನಗೆ ಏನ್ ಗೊತ್ತಾ, ಈಸಿ ಇರ್ಬೇಕು. ನಾನು ಇವಾಗ ಹೊಸದಾಗಿ ಯೂಟ್ಯೂಬ್ ಸ್ಟಾರ್ಟ್ ಮಾಡೋರ್ಗು ಅಷ್ಟೇ, ನಿಮ್ಗೊಂದು ಐಫೋನ್ ಇದ್ರೆ ಆರಾಮಾಗಿ ಯೂಟ್ಯೂಬ್ ಮಾಡ್ಬೋದು, ಬೇರೆ ಏನು ಬೇಕೇ ಇಲ್ಲ. ಕ್ಯಾಮ್ರಾ ಕ್ವಾಲಿಟಿ, ಒಂದ್ ಮೈಕ್ ತಗೋಬಿಟ್ರೆ 40,000 ಆರಾಮಾಗಿ ಅದರಲ್ಲೇ ಮಾಡ್ಬೋದು, ಎಡಿಟಿಂಗು ಅದರಲ್ಲೇ ಮಾಡ್ಬೋದು. ಸ್ಟಾರ್ಟಿಂಗು ಈಗ ನನ್ನ ಮೇನ್ ಚಾನಲ್ ಅಲ್ಲಿ ಫೋನಲ್ಲಿ ಎಡಿಟ್ ಮಾಡಲ್ಲ, ಲ್ಯಾಪ್ಟಾಪ್ ಅಲ್ಲಿ ಎಡಿಟ್ ಮಾಡೋದು. ಡೈಲಿ ಲಾಗ್ ಚಾನಲ್ ಮಾತ್ರ ದಿನ ಹಾಕ್ತೀನಲ್ಲ, ಲ್ಯಾಪ್ಟಾಪ್ ಅಲ್ಲಿ ಹಾಕಿ ಟೈಮ್ ಸಾಕಾಗಲ್ಲ, ಅದಕ್ಕೆ ಫೋನಲ್ಲಿ ಎಡಿಟ್ ಮಾಡ್ತೀನಿ, ಐಫೋನ್ ಅಲ್ಲೇ ಶೂಟ್ ಮಾಡೋದು. ಮತ್ತೆ ನಂದು ಇವಾಗ ಯೂಟ್ಯೂಬರ್ಸ್ಗೆ ಏನ್ ಗೊತ್ತಾ, ಇನ್ವೆಸ್ಟ್ ಮಾಡ್ತಾನೆ ಇರ್ಬೇಕು ನಾವು. ಇವಾಗ ನಂದೊಂದು ಡ್ರೋನ್ ತಗೊಂಡೆ, ಡ್ರೋನ್ಗೆ 1 ಲಕ್ಷ ಆಗುತ್ತೆ. ಅದಾದ್ಮೇಲೆ ಏನೋ ಒಂದು ಗೋಸ್ಟ್ ಅಂಡ್ ಒಂದು ಲೈಟ್ ಕೆಟ್ಟೋಗ್ಬಿಡುತ್ತೆ, ಆ ಲೈಟ್ ತಗೋತೀವಿ. ಒಂದ್ ಕ್ಯಾಂಪಿಂಗ್ ಸ್ಟವ್ ತಗೋತೀವಿ, ಟೆಂಟ್ ತಗೋತೀವಿ. ಆಮೇಲೆ ಮತ್ತೆ ನಾನು ಏನೇನ್ ಕ್ರೇಜ್ ಆಗಿರೋದು ಏನೇನ್ ತಗೊಂಡಿದೀನಿ ಅಂದ್ರೆ, 15,000 ರೂಪಾಯಿದು ಒಂದು ಬೋಟ್ ತಗೊಂಡಿದ್ದೀನಿ. ಏನಕ್ಕೆ? ಒಂದು ಬಾವಿಲಿ ಒಂದು ವಿಡಿಯೋ ಮಾಡ್ತಿದ್ವು, 24 hours ಇನ್ ಬಾವಿಲಿ ವಿಡಿಯೋ ಮಾಡ್ತಿದ್ದ. ಬಾವಿಲಿ ಮಗ ಹೆಂಗ್ ವಿಡಿಯೋ ಮಾಡಕ್ಕಾಗೋದು ನೀರಲ್ಲಿ? ಟ್ಯೂಬಲ್ ಕುತ್ಕೊಂಡ್ರೆ ಜಾಸ್ತಿ ಹೊತ್ತು ಇರಕ್ಕಾಗಲ್ವಲ್ಲ, ಏನ್ ಮಾಡೋದು ಅಂತ ಯೋಚನೆ ಮಾಡ್ತಿದ್ದೆ. ಅಮೆಝಾನ್ ಅಲ್ಲಿ ತೆಗೆದೆ ಬೋಟ್, ಏರ್ ಹೊಡಿಯೋ ಬೋಟು. 15,000 ಒಂದು ಒಳ್ಳೆ ಬೋಟ್ ಇತ್ತು. ಇದು ತಗೊಂಡ್ರೆ ಒಂದ್ 3-4 ವಿಡಿಯೋ ಮಾಡ್ಕೋಬಹುದು, ಬಾವಿಲ್ ಮಾಡ್ಬೋದು, ಕೆರೆಯಲ್ಲಿ ಇರ್ಬೋದು, ಮತ್ತೆ ಎಲ್ಲಾದ್ರೂ ಯೂಸ್ ಆಗುತ್ತೆ ಅನ್ಬಿಟ್ಟು ತಗೊಂಡೆ. ಬಾವಿಲಿ 24 ಗಂಟೆ ಅದ್ರಲ್ಲಿ ವಿಡಿಯೋ ಮಾಡಿದ್ವಿ. ಅಂದ್ರೆ ಚೆನ್ನಾಗೈತ್ ಬೋಟ್. ಅದು 3-4 ಜನ ಈ ಇದ್ರಲ್ಲಿ ದಾಂಡಲಿ ಇದ್ ಮಾಡ್ತಾರಲ್ಲ, ಆ ತರದ್ದು ಬೋಟ್ ತಗೊಂಡಿರೋದ್ ನಾನು. ಅದೇ ಹೇಳ್ತಿರೋದು, ಖರ್ಚಿಷ್ಟಿರುತ್ತೆ. ಇವಾಗ ಹೇಳದ್ನಲ್ಲ, ಖರ್ಚು ಆಲ್ರೆಡಿ ಒಂದು 40,000 ಇದಕ್ ಹೋಗುತ್ತೆ ಅದಕ್ ಹೋಗುತ್ತೆ ಅಂತ. ಅದ್ರಲ್ಲಿ ಈ ತರ 1-2 ವಿಡಿಯೋಗೆ 10,000 ಇದಕ್ಕೆ ಹೋಗ್ಬಿಡುತ್ತಲ್ಲ. ಬೋಟ್ ತಗೊಂಡಿದ್ನ, ಅದನ್ನ ಒಂದ್ ವಿಡಿಯೋ ಮಾಡೋದ್ವಿ ಬಾವಿಲಿ. ನೆಕ್ಸ್ಟ್ ಟೈಮ್ ಕೆರೆಯಲ್ಲಿ ವಿಡಿಯೋ ಮಾಡ್ತಿದ್ವಿ, 24 hours ಇನ್ ಮಿಡಿಲ್ ಆಫ್ ದ ರಿವರ್ ಅಂತ. ಫಿಶ್ ಹಿಡಿದ್ವಲ್ಲ, ಅದ್ರಲ್ಲಿ ಏನಾಯ್ತಂದ್ರೆ ಹೋದ್ವಿ, ಎಲ್ಲ ವಿಡಿಯೋ ಮಾಡ್ತಿದ್ವಿ. ಮೀನ್ ಹಿಡಿಯೋಣ ಅನ್ಬಿಟ್ಟು ನನ್ ಫ್ರೆಂಡ್ ಗೌತಮ್, ಮಗ ಬ್ರೆಡ್ ಜಾಮಲ್ ಮೀನ್ ಹಿಡಿಬೋದು ಅಂದ. ನನ್ ಗೊತ್ತಿಲ್ಲ ಬ್ರೆಡ್ ಜಾಮಲ್ ಹಿಡಿಬೋದ ಅಂತ. ನಾನ್ ಎರೆಹುಳ ಬೇಕಣೋ, ಬೀಳಲ್ಲ ಆಗಲ್ಲ ಅಂತ ನಾನು. ಇಲ್ಲ ಮಚ್ಚ, ನಾನು ಹಿಡ್ದಿದ್ದೀನಿ ನಮ್ ಫ್ರೆಂಡ್ಸ್ ಜೊತೆ, ಹಿಡಿಬೋದು ಅಂತಂದ. ಆಯ್ತು ನೋಡೋಣ, ಬ್ರೆಡ್ ಜಾಮ್ ಉಂಡೆ ಕಟ್ಟಿ ಹಾಕ್ದೋ. 2-3 hour ವೆಯ್ಟ್ ಮಾಡಿದ್ವಿ, ಒಂದು ಸಿಗ್ಲಿಲ್ಲ. ಲವ್ ನಿನ್ ಕೈಲ ಅದನ್ನ ಬ್ರೆಡ್ ಜಾಮ್ ತಿನ್ನಕ್ ಬರಲ್ಲ, ಅದು ಸಿಗಲ್ಲ, ನಡಿ ಆ ಕಡೆ ಸೈಡ್ ಹೋಗೋಣ ತಳ್ಕೊಂಡು ಇದು ರೇವ್ ಮಾಡ್ಕೊಂಡು ಅಂತಂದೆ. ಬುಟ್ಟಿದ್ ಎಳ್ಕೊತಾ ಇದೀವಿ, ಹೋಗ್ ಬಿದ್ಬಿಟ್ಟೈತೆ ಒಂದ್ ಮೀನು. ಅವನೇನ್ ಮಾಡ್ದ, ಹಿಂಗ್ ಎಳ್ದ ಎತ್ಕೊಂಡ, ತುಂಬಾ ಜೋಶಿಗೆ ಬಂದ್ಬಿಟ್ಟ ಅವನು. ಅಂದ್ರೆ 2 hour ಕಾಯ್ದಿದೀವಿ, ಮೀನ್ ಸಿಕ್ಬಿಟ್ಟೈತೆ. ಅವನ್ ತಲೆನೇನು ಎಂಜಾಯ್ ಮಾಡ್ತಾವನೆ, ಏ ಅಂತ ಎತ್ತಿ ಒಳಗಾಕ್ಬೇಕು ತಾನೆ, ಕಿತ್ಕೊಂಡ್ ತಿರ್ಗಾ ಬಿದ್ದೈತೆ ಒಳಗೆ. ನಾನು ಅಪ್ರೂಪಕ್ ಸಿಕ್ಕಿತ್ತಲ್ಲೋ, ಯಾಕೋ ಆಡಬಾರ್ದೆ ಅಂತ ನಾನು. ಮತ್ತೆ ಫಿಶ್ ಹಿಡಿದಿದ್ದ. 5 ನಿಮಿಷ ಇಬ್ರು ಮಾತಾಡ್ಲಿಲ್ಲ, ಸೈಲೆಂಟ್ ಆಗಿ ಕೂತಿದ್ದ ಅಂತ, ಹೋಯ್ತಲ್ಲೋ ಅಂತ. ಅದಾದ್ಮೇಲೆ ಸಿಗುತ್ತೆ ಅಂತ ಗೊತ್ತಾಯ್ತಲ್ಲ, ಒಂದ್ ಸಿಗುತ್ತೆ ಅಂತ ಗೊತ್ತಾಗ್ಬಿಡ್ತಲ್ಲ, ಮಚ್ಚ ಹಿಡಿಯೋಣ ಇರು ಅಂದ್ಬಿಟ್ಟು ತಿರ್ಗಾ ಹಾಕ್ತೋ, ಸಿಕ್ತು. ಅದನ್ನ ನೆಕ್ಸ್ಟ್ ಟೈಮ್ ಎಂಜಾಯ್ ಮಾಡ್ಲಿಲ್ಲ ನಾವು. ಫಸ್ಟ್ ಎತ್ತಿ ಒಳಗೆ ಹಾಕೊಂಡ ಬೋಟ್ ಒಳಗೆ. ಅದು ಕ್ಯಾಟ್ ಫಿಶ್. ನೋಡಿದೆ ವಿಡಿಯೋದಲ್ಲಿ. ಇಷ್ಟಪ್ಪ ಐತೆ ಕ್ಯಾಟ್ ಫಿಶ್. ಹೆಂಗೆ ಅಂದ್ರೆ ಹೆವಿ ರಫ್ ಅದು. ಅದಕ್ಕೆ ನೆಲದ ಮೇಲೆ ಹಾಕಿ ಎಷ್ಟೊತ್ ಬಿಟ್ರು ಸಾಯದೇ ಇಲ್ವಂತೆ. ನಮ್ಗೆ ಮ್ಯಾಟ್ರೇ ಗೊತ್ತಿಲ್ಲ. ಅದು ಇಡೀ ಬೋಟ್ ಎಲ್ಲ ಓಡಾಡಿ, ನನ್ಗೆ ಗಾಣ ಇರುತ್ತಲ್ಲ ಚೂಪಾಗಿರುತ್ತೆ, ಕೈ ಕಿತ್ತೋಗಿ ಏನೇನೋ ಮಾಡ್ಕೊಂಡು ಅದಾದ್ಮೇಲೆ ಮೀನ್ ಹಿಡ್ದೋ ಇದ್ರ ಸವಾಸ ಬೇಡ ಬಿಟ್ಬಿಡ ಅಂದ್ಬಿಟ್ಟು ಒಳಗ್ ಬಿಟ್ಟು ಗ್ಯಾಪ್ ಅಲ್ಲಿ ಆಟ ಆಡ್ಬೇಕಾರ ಮೀನ್ದು ಗಾಳ ಚುಚ್ಬಿಟ್ಟು ಬೋಟ್ ಪಂಚರ್ ಆಗ್ಬಿಡೈತೆ. ಬೋಟ್ ಪಂಚರ್ ಆಗ್ಬಿಟ್ಟೈತೆ, ನಮ್ಗೆ ಗೊತ್ತಿಲ್ಲ. ನಾನ್ ನಾವು ಇದು ಕೆರೆ ಮಧ್ಯೆ ಇದೀವಿ, ಯಾಕೋ ಸ್ವಲ್ಪ ಏರ್ ಕಮ್ಮಿ ಆಯ್ತಲ್ಲ
ಯಾಕೋ ಸ್ವಲ್ಪ ಮೂವ್ ಆಯ್ತಿಲ್ವಲ್ಲ ಅಂತಂದ. ಹೌದಲ್ವಾ ಅಂದ್ಬಿಟ್ಟು ಆ ಕಡೆ ಈ ಕಡೆ 2 ಕಡೆ ಅಮ್ಕ್ತೆ. ಲವ್ ಪಂಚರ್ ಆಗ್ಬಿಡ ಇದ್ಕೊಳಲ್ಲ. ಇದು ಅಂದ್ರೆ ಈ ತರ ವಿಡಿಯೋಸ್ ಮಾಡಿದಾಗ ತಮಾಷೆ ಒಂದ್ ಕಡೆ ಆದ್ರೆ ಸೇಫ್ಟಿನೂ ಇರುತ್ತೆ. ನಾವು ಲೈಫ್ ಜಾಕೆಟ್ ಹಾಕೊಂಡಿದ್ವಿ ಇಬ್ರು ಕೂಡ, ಲೈಫ್ ಜಾಕೆಟ್ ಸ್ವಿಮ್ಮಿಂಗ್ ಬರುತ್ತೆ, ಮತ್ತೆ ನನಗೆ ಅಷ್ಟು ಬರಲ್ಲ ಬಟ್ ಲೈಫ್ ಜಾಕೆಟ್ ಇತ್ತು. ಗೌತಮ್ ಫುಲ್ ಹೆವಿ ಪ್ರೊಫೆಷನಲ್ ಸ್ವಿಮ್ಮರ್ ಅವರು. ನನ್ಗೆ ಲೈಫ್ ಜಾಕೆಟ್ ಇಲ್ಲ ಅಂದ್ರೆ ಕರ್ಕೋಗ್ಬಿಡುವಷ್ಟು ಕಲ್ತಿದ್ದ. ಆ ತರ ಸೇಫ್ಟಿ ಇತ್ತು ನಮ್ಗೆ. ಮತ್ತೆ ನನ್ ಇನ್ನೊಬ್ಬ ಫ್ರೆಂಡು ಅಲ್ಲೇ ಇದ್ದ ಮೇಲ್ಗಡೆ, ಅವನಿಗೂ ಈಜ್ ಬರುತ್ತೆ, ಅವನು ಏನಾದ್ರು ಪ್ರಾಬ್ಲಮ್ ಇದ್ರೆ ಟ್ಯೂಬ್ ಎಲ್ಲ ಇಟ್ಕೊಂಡಿದ್ದ. ಸೊ ಈ ತರ ಬೋಟ್ ಪಂಚರ್ ಆಗ್ಬಿಟ್ಟೈತೆ. ನಾ ಇದೇ ಹೇಳದ್ನಲ್ಲ 24 ಗಂಟೆ ಮಾಡಕ್ ಆಗ್ಲಿಲ್ಲ ಅಂದ್ರೆ ಏನ್ ಮಾಡ್ತೀರಾ ಅಂತ. 24 ಗಂಟೆ ಮಾಡ್ಬೇಕಿತ್ತು, ನಾವು ನೈಟ್ ಅಲ್ಲೇ ಇರ್ಬೇಕಿತ್ತು. ಬೋಟ್ ಪಂಚರ್ ಎಲ್ಲಿಂಗ್ ಮಾಡಕ್ಕಾಗುತ್ತೆ? 24 ಗಂಟೆ ಹೋಗ್ಲಿ ನಿಮ್ ಮುಳುಗಿಳಿಗೆ ಹೋದವ್ ನಡಿ ತಳ್ಳು ಅಂದ್ಬಿಟ್ಟು, ಅಂದ್ರೆ ಫುಲ್ ಏರ್ ಹೋಗಿರ್ಲಿಲ್ಲ, ಇನ್ನೊಂದ್ ಸ್ವಲ್ಪ ಹೋಗ್ತಾ ಇತ್ತು ಅವಾಗ. ತಳ್ಕೊಂಡ್ ದಡಕ್ ಹೋದ್ವಿ. ದಡಕ್ ಹೋಗ್ಬಿಟ್ಟು ಆ ಬೋಟ್ ನ ಏನಾಯ್ತು ಗೊತ್ತಾ, ಬೋಟ್ ನ ಪಂಚರ್ ಹಾಕ್ಸ್ಬೋದು ಅಂತ ಹೇಳ್ದಾಗ ಗೌತಮ್ ಸರಿ ಹಾಕ್ಸೋಣ ಅನ್ಬಿಟ್ಟು ತಲೆಲಿತ್ತು. ಇವತ್ ನೆನಪಾಗ್ತೈತಿ ನನ್ಗೆ. ಅವತ್ತು ಕಟ್ಟಿ ಅದನ್ನ ಬಾಕ್ಸ್ ಒಳಗೆ ಹಾಕೊಂಡು ನಮ್ಮ ಚನ್ನಪಣ್ಣದಲ್ಲಿ ನಮ್ಮ ಆಂಟಿ ಮನೆ ದೊಡ್ಡಮ್ಮನ ಮನೆ ಇಟ್ಟಿದೀನಿ. ಇನ್ನೂ ಹೋಗಿ ಎತ್ಕೊಂಡೇ ಇಲ್ಲ. ಅದು ಮೀನ್ಸ್ ಮೇಲೆಲ್ಲ ಹೊಡಿತಿತ್ತದು, ಮೀನೆಲ್ಲ ಹಿಡ್ದಿದ್ವಲ್ಲ, ಅದನ್ನ ಪಂಚರ್ ಹಾಕ್ಸ್ಬೇಕು, ಇನ್ನೊಂದು ವಿಡಿಯೋ ಮಾಡ್ಬೇಕು ಅಂತ ಇತ್ತು. ಈಗ ಈ ತರ ಮರ್ತೆ ಹೋಗಿದ್ದೀನಿ ನಾನೀಗ, ಅಲ್ಲ ಐತೆ ಅದನ್ನ ಪಂಚರ್ ಹಾಕ್ಸ್ಬೇಕು, ಇನ್ನೊಂದು ವಿಡಿಯೋ ಮಾಡ್ಬೇಕು. ಈಗ ನೆನಪಾಯ್ತು ನನ್ಗೆ. ಅಂದ್ರೆ ಫನ್ ಮಾಡೋದಕ್ಕಿಂತ ನೀವು ಜಾಸ್ತಿ ಫನ್ ಇರುತ್ತೆ ನೀವು ಮಾಡ್ಬೇಕಾದ್ರೂ ಫ್ರೆಂಡ್ಸ್. ನಮ್ಗೆ ಅದೇ ನಮ್ಗೆ ಇಷ್ಟಪಟ್ಟು ಮಾಡ್ತಿರ್ತೀವಿ. ಈಗ ಇದು ಒಂದೇ ವಿಡಿಯೋ ಅಂತಲ್ಲ, ಇನ್ನೊಂದ್ಸಲ ಅದ್ಯಾವ್ದೋ ಟ್ಯಾಕ್ಟ್ರು ಅಂದ್ರೆ ವಾಟರ್ ಟ್ಯಾಂಕ್ ಇರುತ್ತಲ್ಲ, ವಾಟರ್ ಟ್ಯಾಂಕ್ ಹಿಂದೆಗಡೆ ವಾಟರ್ ಟ್ಯಾಂಕ್ ನೀರು ತುಂಬೋದು, ಅದ್ರೊಳಗೆ 24 hours ಮಾಡ್ತಿದ್ವಿ. ನಾನು ಅದ್ರೊಳಗೆ ಕುತ್ಕೊಳ್ಳೋದು, ನೀರಿರ್ಲಿಲ್ಲ, ಖಾಲಿದ್ರಲ್ಲಿ ಒಳಗಡೆ ಕುತ್ಕೊಂಡು ಮೇಲ್ಗಡೆ ಅಡ್ಗೆ ಮಾಡೋದು, ಇದೆಲ್ಲ ಮಾಡ್ಬೇಕಾದ್ರೆ ಒಂಥರ ಮಜಾ ಇರುತ್ತೆ ನಮ್ಗೆ, ಎಂಟರ್ಟೈನ್ಮೆಂಟ್ ಆಗಿ. ಇದನ್ನೆಲ್ಲ ಅದೇ ನಮ್ ತೋಟದಲ್ಲಿ ಎಲ್ಲರೂ ಫ್ರೆಂಡ್ಸ್ ತೋಟ, ಹೊರಗಡೆ ಹಳ್ಳಿ ಕಡೆ ಏನೋ ಪಬ್ಲಿಕ್ ಇಲ್ದಿರೋ ಕಡೆ ಮಾಡ್ಕೋತೀವಿ. ಮತ್ತೆ ಗ್ಲಾಸ್ ಬಾಕ್ಸ್ ಒಳಗೆ ಕೂತಿದ್ದೆ ಒಂದ್ಸಲ ನಾನು. ಅಂದ್ರೆ ಫುಲ್ ಸುತ್ತ ಗ್ಲಾಸ್, ಮೇಲೆ ಟಾಪ್ ಸೈಡ್ ಎಲ್ಲ ಗ್ಲಾಸ್ ಬಾಕ್ಸ್ ರೆಡಿ ಮಾಡ್ಸಿದ್ದೆ. ಅವನು ಅಣ್ಣ ಇಷ್ಟು ದೊಡ್ಡ ಗ್ಲಾಸ್ ಬಾಕ್ಸ್ ಮಾಡಕ್ ಆಗಲ್ಲ ಅಣ್ಣ, ಬೇಡ ಅಣ್ಣ ಅಂದ. ಇಲ್ಲ ಅವನೇನಂದ, ಇಷ್ಟುದ್ದ ಮಾಡ್ತೀನಿ ಅಣ್ಣ, ಇಷ್ಟು ಸ್ವಲ್ಪ ನೀವು ಕುತ್ಕೊಳಂಗಿರ್ಲಿ ಅಂತಂದ. ಇಲ್ಲ ನಂಗೆ ದೊಡ್ಡದಾಗ್ಬೇಕು ಅಂದೆ. ಇಷ್ಟುದ್ದ ಐಟಿತ್ತು ಅನ್ಸುತ್ತದು. ಆ ಕಡೆ ಈ ಕಡೆ ಇಷ್ಟು ಅಗ್ಗಳ ದೊಡ್ಡ ಗ್ಲಾಸ್ ಬಾಕ್ಸು. ಅದಕ್ಕೆ ಒಂದ್ 20,000 ಖರ್ಚಾಯ್ತು. ಅದಕ್ಕೆ ಗ್ಲಾಸ್ ತಗೊಬಂದು ಅದನ್ನ ರೆಡಿ ಮಾಡಿಸಿ, ಗ್ಲಾಸ್ ತಗೊಬಂದು ರೆಡಿ ಮಾಡಿಸ್ಬಿಟ್ವಿ. ಸಿಟಿಲಿ ಐತೆ ಗ್ಲಾಸ್ ಬಾಕ್ಸ್. ಅದನ್ನ ಎತ್ಕೊ ಹೋಗ್ಬೇಕು ಇವಾಗ ನಾವು ಒಂದು 5 ಕಿಲೋಮೀಟರ್. ಅವನು ಅಣ್ಣ ಹೆಂಗ್ ಎತ್ಕೊ ಹೋಗ್ತೀರಾ ರೆಡಿ ಮಾಡಿಸಿದ್ರಲ್ಲ ಅಂದ. ಎತ್ಕೊ ಹೋಗ್ಬೋದು, ಹೆವಿ ವೆಯ್ಟ್ ಐತೆ. ಅವನ್ ಆಮೇಲೆ ಹೇಳ್ತಾವನೆ, ಅಣ್ಣ ನೀವು ಅಲ್ಲೇನೆ ಇದು ಕಚ್ಚಿಸ್ಕೋಬೇಕಿತ್ತು, ಇಲ್ಲಿ ಕಚ್ಚಿಸ್ಬಿಟ್ಟಿದೀವಿ, ಹೆಂಗ್ ಎತ್ಕೋಗೋದು ಇವಾಗ ಅಂತಂದ. ನಾವು ತಲೆ ಎಲ್ಲ ಕೆಡೋಯ್ತು ನನಗೆ. ಸರಿ ಬಿಚ್ಚಿ ಅಂದ್ಬಿಟ್ಟು ತಿರ್ಗಾ ಬಿಚ್ಬಿಟ್ಟು ತೋಟದತ್ರ ಹೋಗಿ, ತೋಟದತ್ರ ತಿರ್ಗಾ ಇನ್ನೊಂದ್ಸಲ ಗಮ್ಮೆಲ್ಲ ಹಾಕಿ ರೆಡಿ ಮಾಡಿದ್ರು. ಹಂಗು ಏನಾಗಿತ್ತು, ಒಂದ್ ಸ್ವಲ್ಪ ಕೆಳಗಡೆ ಕ್ರ್ಯಾಕ್ ಬಿಟ್ಕೊಬಿಟ್ಟಿತ್ತು ಒಂಚೂರು, ಕೆಳಗಡೆ ಗ್ಲಾಸು. ಮೇಲ್ಗಡೆ ಸೈಡ್ದೆಲ್ಲ ಏನಾಗಿರ್ಲಿಲ್ಲ, ಮೇಲ್ಗಡೆ ಹಂಗೆ ಇತ್ತು. ಆಮೇಲೆ ಮಾಡಿದ್ವಿ ಆ ವಿಡಿಯೋನ. ಗ್ಲಾಸ್ ಬಾಕ್ಸ್ ಅಲ್ಲಿ ಕೂತಿದ್ದೆ, ನನ್ನ ಫ್ರೆಂಡ್ಸ್ ನನಗೆ ಎದುರಿಸಕ್ಕೆ ಒಂದು ಈ ಬಾಲ್ ಪೈಥಾನ್ಗಳಿಗೆ ಫುಡ್ ಹಾಕ್ತಾರೆ, ಇಲಿಗಳು, ಸಾಕಿರೋ ಇಲಿಗಳು ಸಿಗುತ್ತೆ ಫಾರ್ಮ್ಗಳಲ್ಲಿ. ಆ 4-5 ಇಲಿ ತಂದ್ಬಿಟ್ರು ನನ್ಗೆ ಎದುರಿಸಕ್ಕೆ. ಅದಾದ್ಮೇಲೆ ಕುರ್ಕುರೆ ಪ್ಯಾಕೆಟ್ ಎಲ್ಲ ಹಾಕಿ ಚೆನ್ನಾಗಿತ್ತು. ಆ ವಿಡಿಯೋನು ಸಖತ್ತಾಗಿತ್ತು. ಚೆನ್ನಾಗಿ ಅದು ಹೋಯ್ತು, ರೀಚ್ ಆಯ್ತು. ಬಾಲ್ ಪೈಥಾನ್ ಎಲ್ಲ ಇಟ್ಕೊಂಡು ವಿಡಿಯೋ ಮಾಡಿದೀವಿ ನಾವು. ಅಂದ್ರೆ ನನ್ ಮೇಲೆಲ್ಲ ಬಾಲ್ ಪೈಥಾನ್ ಸ್ನೇಕ್ ಹಾಕಿ, ಅದು ಅಷ್ಟೊಂದು ಅಗ್ರೆಸಿವ್ ಇರಲ್ಲ ಅದು ಲೀಗಲ್ ಇಂಡಿಯಾದಲ್ಲಿ ಪೆಟ್ ತರ ಸಾಕ್ತಾರೆ. ಅದು ಒಬ್ರು ಓನರ್ ಇದಾರೆ ಚನ್ನಪಣ್ಣದಲ್ಲಿ, ನಮ್ಗೆ ಗೊತ್ತಿರೋರು. ಅವರು ಓನರೇ ಕರ್ಕೊಬಂದು 5 ನಿಮಿಷ ಶೂಟ್ ಮಾಡ್ಬಿಟ್ಟು ತಿರ್ಗಾ ಅದನ್ನ ಸೇಫ್ ಆಗಿ ಕರೆಕ್ಟ್ ತಗೋಗ್ತಾರೆ. ಬಾಲ್ ಪೈಥಾನ್ ಎಲ್ಲ ತಲೆ ಮೇಲೆಲ್ಲ ಬಿಡ್ಕೊಂಡೆಲ್ಲ ವಿಡಿಯೋ ಮಾಡಿದ್ವಿ ನಾವು. ನಿಮಗೆ ಇಷ್ಟ ಆಗಿದ್ದು ಮೋಸ್ಟ್ ಫೇವ್ರೆಟ್ ವಿಡಿಯೋ ಅಂದ್ರೆ ಯಾವ್ದು? ಎಲ್ಲಾ ವಿಡಿಯೋನು ಇಷ್ಟ ಆಗುತ್ತೆ ನಂಗೆ ಆಲ್ಮೋಸ್ಟ್. ಅದ್ರ ತುಂಬಾ ಫನ್ ಮಾಡಿದ ವಿಡಿಯೋ ಅಥವಾ ಒಂದ್ ಫನ್ನಿ ಮೂಮೆಂಟ್ ಮರೆಯಕ್ಕೆ ಆಗಲ್ಲ ಅದನ್ನ ಅಂತ. ಅದು ಸಡನ್ ಆಗಿ ಕೇಳೋದು ನೆನಪಾಗಲ್ಲ, ಒಂದು ಅಂತ ಕೇಳೋದು ನೆನಪಾಗಲ್ಲ. ಹಂಗೆ ಮಾತಾಡ್ತಾ ಎಷ್ಟೊಂದು ನೆನಪಾಗ್ಬಿಡುತ್ತೆ. ಇನ್ನೊಂದು ವಿಡಿಯೋ ಮಾಡಿದ್ವಿ, ಏನಂತ ಅಂದ್ರೆ ಕ್ಯಾಬ್ ಅಲ್ಲಿ ಅನಿಮಲ್ಸ್ ಕರ್ಕೋಗೋದು, ಅಂದ್ರೆ ಊಬರ್ ಫ್ರೆಂಡ್ಲಿ. ಇದನ್ನೆಲ್ಲ ಇಂಗ್ಲಿಷ್ ಯೂಟ್ಯೂಬರ್ಸ್ ಮಾಡ್ತಾರೆ. ಅಂದ್ರೆ ಕ್ಯಾಬ್ ಅಲ್ಲಿ ಅವರು ಅಲ್ಲೆಲ್ಲ ಇದ್ ಸಾಕ್ತಾರಲ್ಲ, ಹಾವು ಸಾಕ್ತಾರೆ, ಆ ಪ್ರಾಣಿ ಸಾಕ್ತಾರೆ, ಮೊಲ ಸಾಕ್ತಾರೆ. ಅದನ್ನ ಕ್ಯಾಬ್ ಅಲ್ಲಿ ಕರ್ಕೊ ಹೋಗ್ಬೋದಾ ಅಂತ ಫಸ್ಟ್ ನಾಯಿ ಕರ್ಕೋದ್ವಿ.
ನೆಕ್ಸ್ಟ್ ಇದು ಒಂದ್ ದೊಡ್ಡ ಅಂಟೆ ಕೊತ್ತ ಅಂತ ಬರುತ್ತೆ ಇಷ್ಟು ದೊಡ್ಡದು ಚಮಿಲಿ ಅಂತಾರ. ಅದನ್ನ ನೋಡು ಒಬ್ರು ಕ್ಯಾಬ್ ಡ್ರೈವರ್ ಶಾಕೆ ಆಗ್ಬಿಟ್ರು, ಏನಪ್ಪ ಇದು ಏನ್ ತಗೋಬತ್ತಿದೆ ಅಣ್ಣ ಪೆಟ್ಟು ಬೆಂಗಳೂರಲ್ಲಿ ಮಾಡಿದೆ ಪೆಟ್ಟು ಅಣ್ಣ ಅಂದ್ರೆ ಇದ್ಯಾವ ಪೆಟ್ಟಪ್ಪ ಅನ್ಬಿಟ್ಟು ಆಮೇಲೆ ಇನ್ನೊಬ್ರು ಬಂದ್ರು ಕ್ಯಾಬ್ ಡ್ರೈವರ್, ಅವ್ರು ಹಚ್ಕೊಂಡ್ರು. ಕುರಿಮರಿನೂ ಕ್ಯಾಬಲ್ ಕರ್ಕೋಗಿದ್ದೀನಿ. ಅಂದ್ರೆ ಊಬರ್ ಡ್ರೈವರ್ಗೆ ಹೇಳ್ತಿದ್ವಿ, ಕ್ಲೀನ್ ಮಾಡ್ಕೊಡ್ತಿದ್ವಿ ನಾವೇ, ಅಣ್ಣ ನೀವು ಪೆಟ್ಟು ಊಬರ್ ಪೆಟ್ ಫ್ರೆಂಡ್ಲಿ ಅಂತ ಒಂದ್ ಬರುತ್ತೆ, ಅಂದ್ರೆ ಅದನ್ನ ಸೆಲೆಕ್ಟ್ ಮಾಡ್ಬೇಕು ನಾವು. ಊಬರ್ ಪೆಟ್ ಅಂತ ಸೆಲೆಕ್ಟ್ ಮಾಡಿದ್ರೆ ಪೆಟ್ ನ ಕರ್ಕೋಗ್ಬೋದು. ಸೊ ನಾವು ಅಣ್ಣಂಗೆ ಅಣ್ಣ ಕ್ಲೀನ್ ಮಾಡ್ಕೊಡ್ತೀವಿ ಅಣ್ಣ ಅಂತ ಅಂದದ್ಕೆ ಹಚ್ಕೊಂಡ್ರು. ಕುರಿಮರಿ ಕರ್ಕೋಗಿದ್ದೀನಿ. ಅದಾದ್ಮೇಲೆ ಇದು ಟರ್ಟೈಸು, ಡಕ್ಕು, ಮತ್ತೆ ಕೊನೆಲಿ ಹಾವು, ಬಾಲ್ ಪೈತಾನು. ಅದೆಷ್ಟು ಉದ್ದ ಇತ್ತು ಅಂದ್ರೆ ಹಾವು ಇಲ್ಲಿ ನನ್ನಷ್ಟು ಉದ್ದನೇ ಇತ್ತು ಆವದು, ಇಷ್ಟು ಅಗ್ಳ ಇತ್ತು, ದೊಡ್ಡದು ಆವದು ಬಾಲ್ ಪೈತಾನು. ಅದನ್ನ ನಾನ್ ಕ್ಯಾಬ್ ಡ್ರೈವರ್ ಹತ್ಸೋದೇ ಇಲ್ಲ, ಇದಾಗದೇ ಇಲ್ಲ ಅನ್ಕೊಂಡಿದ್ದೆ. ಯಾರೋ ಒಬ್ರು ಅಣ್ಣ ನೋಡ್ದಟ್ಕೆ ಕಾವು ನೋಡ್ಬಿಟ್ಟು ಖುಷಿ ಪಡ್ತಾವ್ರವ್ರು, ಏನಣ್ಣ ಇದು ಹಾವು, ಬರೋಣ ಅವರೇ ಕರ್ಕೊಂಡು ಬಾರಣ ಬಾರಣ ಅಂದ್ಬಿಟ್ಟು ಕೂರ್ಸ್ಕೊಂಡ್ರು. ಹಿಂದೆ ಹಾವು ಹಿಡ್ಕೊಂಡು ಕೂತಿದ್ವಿ ನಾವು. ಒಳ್ಳೆ ಶಿವಪ್ಪಂದರ ಕಾಣಿಸ್ತೀರಣ ಹಾಕೊಂಡು ಅಂತ ಅಂದ್ಬಿಟ್ಟು ವಿಡಿಯೋ ಮಾಡ್ಕೊಂಡು ತಿರ್ಗಾ ವಾಪಸ್ ಬಂದ್ವಿ. ಒಳ್ಳೆ ಫನ್ ಇರುತ್ತೆ ಇದ್ರಲ್ಲೆಲ್ಲ. ಇನ್ನೊಂದು ನಾನು ನಿಮ್ ವಿಡಿಯೋದಲ್ಲಿ ಸೆಲೆಬ್ರಿಟಿ ಅಂದ್ರೆ ರಿಚೆಸ್ಟ್ ಸೆಲೆಬ್ರಿಟಿ ಮನೆ ಹತ್ರ ಹೋಗ್ಬಿಟ್ಟು ಹೋಮ್ ಟೂರ್ಗೆ ಕೇಳ್ತಾ ಇದ್ರಿ, ರಿಷಬ್ ಶೆಟ್ಟಿ ಅವ್ರ ಮನೆಗೆಲ್ಲ ಹೋಗಿದ್ರಿ. ಸೊ ಆ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಅಂದ್ರೆ ಲಾಸ್ಟ್ ಟೈಮ್ ಒಂದ್ಸಲ ಮಾಡಿದ್ದೆ ಇದನ್ನ, ಇದು ಪಾರ್ಟ್ 2 ಮಾಡಿದ್ದು ಇವಾಗ. ನಾವೇನಿಲ್ಲ, ರಿಷಬ್ ಸರ್ ಮನೆ ಅಂದ್ರೆ ಎಲ್ಲಾ ಸೆಲೆಬ್ರಿಟಿ ಮನೆ ಹತ್ರ ಹೋಗ್ತಿವಿ ನಾವ್. ಅಂದ್ರೆ ಪರ್ಸನಲ್ ಲೈಫ್, ಸೆಲೆಬ್ರಿಟಿಗಳಿಗೆ ಅವ್ರ ಪರ್ಸನಲ್ ಲೈಫ್ ಇರುತ್ತೆ, ಅದನ್ನ ಡಿಸ್ಟರ್ಬ್ ಏನ್ ಮಾಡಲ್ಲ ನಾವು. ಅಂದ್ರೆ ಒಂದ್ ಮಾತು ಕೇಳ್ತೀವಿ, ಸರ್ ಈ ತರ ಮೀಟ್ ಮಾಡ್ಬೋದಾ, ಇಲ್ಲ ಹೌಸ್ ಟೂರ್ ಕೊಡ್ಬೋದಾ ಅಂತ. ಅಂದ್ರೆ ನಮ್ದು ಏನಂದ್ರೆ ಯಾವ್ದನ್ನು ಸ್ಕ್ರಿಪ್ಟೆಡ್ ಮಾಡಲ್ಲ ನಾನು. ಅಲ್ಲಿ ಏನ್ ನಡೀತೆ ಅದನ್ನ ನ್ಯಾಚುರಲ್ ಆಗಿ ತೋರಿಸ್ತೀನಿ. ಇವಾಗ ಅವ್ರು ಕೊಡ್ತಾರೋ ಬಿಡ್ತಾರೋ ಸೆಕೆಂಡ್ರಿ. ಕೇಳ್ದಾಗ ಏನಾಗುತ್ತೆ ಅನ್ನೋದು ಒಂದು ಜನಕ್ಕೊಂದು ಇಂಟ್ರೆಸ್ಟ್ ಇದ್ದೇ ಇರುತ್ತೆ. ಮತ್ತೆ ಜನಕ್ಕೆ ಇನ್ನೊಂದ್ ಏನಂತಂದ್ರೆ ಹೌಸ್ ಟೂರ್ ತೋರಿಸ್ತೀನೋ ಬಿಡ್ತೀನೋ, ಸೆಲೆಬ್ರಿಟಿ ಹೌಸ್ ಎಲ್ಲ ಐತೆ ಅನ್ನೋದು ಒಂದ್ ತಲೆಯಲ್ಲಿ ಇರುತ್ತೆ. ದೊಡ್ಡ ಅವ್ರ ಮೆಚ್ಚಿನ ಹೀರೋಗಳ ಮನೆ ಹೆಂಗೈತೆ, ಎಲ್ಲೈತೆ, ಅವ್ರ ಮನೆ ಹತ್ರ ಹೋಗಕ್ ಅವ್ರಿಗೂ ಆಸೆ ಇರುತ್ತೆ. ಬಟ್ ಹೆಂಗಿರುತ್ತೆ ಆ ಎಕ್ಸ್ಪೀರಿಯನ್ಸ್ ಅಂತ ನಾನು ಅವ್ರ ಪರವಾಗಿ ಹೋಗಿ ಕೇಳೋ ತರ. ಚೆನ್ನಾಗಿತ್ತು. ರಿಷಬ್ ಸರ್ ಒಳಗಡೆನೆ ಇದ್ರು, ನಾವ್ ಹೋದಾಗ ರಿಷಬ್ ಶೆಟ್ಟಿ ಸರ್ ಒಳಗಡೆನೆ ಇದ್ರು, ನಮ್ಗೆ ಗೊತ್ತಿಲ್ಲ ಇರ್ತಾರೆ ಅಂತ. ಹೆಂಗ್ ಗೊತ್ತಾಯ್ತು ಅಂತಂದ್ರೆ ನಾನು ಹೋದೆ, ಊಟ ಗಾಡಿ ಹಾಕ್ಬಿಟ್ಟು ನಾವು ಯೂಟ್ಯೂಬರ್ಸ್ ಟಚಪ್ ಅಲ್ಲೇ ಗಾಡಿಲಿ ಕೂಮ್ ಬಿಡ್ಕೊಂಡು ಹಿಂಗೆ ಕೂಮಲ್ಲಿ ತಲೆ ಬಾಚ್ಕೊಂಡೆ ಹೋದೆ. ಅಲ್ಲಿ ಹೋದೆಡ್ಗೆ ಅಮೂಲ್ಯ ಸರ್ ಹಸ್ಬೆಂಡ್ ಇದಾರಲ್ಲ ಜಗದೀಶ್ ಅವರು ಈಚೆ ಬಂದ್ರು. ಅವರು ಇವ್ರು ಬತ್ತವ್ರಲ್ಲ ಈಚೆ ಒಳಗಿರ್ಬೋದು ಅಂದ್ಬಿಟ್ಟು ನಾನು ಕೇಳಿದೆ ಜಗದೀಶ್ ಸರ್ನ, ಸರ್ ಒಳಗಿದಾರ ಸರ್ ಅಂತ. ಹೋಗಿದಾರ ಕಣಪ್ಪ ಅಂತಂದ್ರು. ಅದಾದ್ಮೇಲೆ ಒಳಗೆ ಅವರಲ್ಲ ಅಂದ್ಬಿಟ್ಟು ಹೋದ್ವಿ, ನೋಡಿದ್ವಿ. ಸರ್ದು ಕಾರ್ ನಿಂತಿತ್ತು, ಗೊತ್ತಾಯ್ತು. ನಾನ್ ಧೈರ್ಯ ಮಾಡ್ಬಿಟ್ಟು ಬೆಲ್ ಹೊಡೆದೆ. ಒಬ್ರು ಮನೆಯಿಂದ ಹೊರಗಡೆ ಬಂದ್ಬಿಟ್ಟು ಹೇಳಿದ್ವಿ, ಹಿಂಗೆ ವಿಡಿಯೋ ಮಾಡ್ತೀವಿ ಸರ್, ಸರ್ನ ಮೀಟ್ ಮಾಡ್ಬೋದಾ ಅಂತ. ಅದೇ ಸರ್ ಮೀಟಿಂಗ್ ಅಲ್ಲಿ ಇದಾರೆ ಇವಾಗ, ಯಾವ್ದೋ ದೊಡ್ಡ ಮೀಟಿಂಗ್ ನಡೀತಾ ಇದೆ, ಬಿಸಿ ಇದಾರೆ, ಒಂದ್ 3-4 ಜನ ಬೇರೆಯವರು ಇದಾರೆ, ಕೇಳ್ತೀನಿ ಏನಂತಾರೆ ಅಂತ ಅಂದ್ರು. ಹೋಗ್ಬಿಟ್ಟು ಬಂದು ಚೆನ್ನಾಗಿ ರೆಸ್ಪಾಂಡ್ ಮಾಡಿದ್ರು. ಅಂದ್ರೆ ಅವ್ರು ಬಂದ್ಬಿಟ್ಟು ಮಾತಾಡ್ಸ್ಬಿಟ್ಟು ಇಲ್ಲ ಅಂತಾನು ಹೇಳ್ಬೋದಿತ್ತು, ಬಟ್ ಕ್ಲೀನ್ ಆಗಿ ರೆಸ್ಪಾಂಡ್ ಮಾಡಿದ್ರು. ಅದು ತುಂಬಾನೇ ಇಷ್ಟ ಆಗುತ್ತೆ. ಬಂದು ಹೇಳಿದ್ರು, ಇವತ್ತು ಮೀಟಿಂಗ್ ಇದೆ, ಇನ್ನೊಂದ್ ದಿನ ನೆಕ್ಸ್ಟ್ ಡೇ ಬನ್ನಿ ಸಿಗ್ತಾರೆ ಅಂತಾನೆ ಅಂದ್ರು. ಅಂದ್ರೆ ಫ್ರೀ ಆಗಿ ಇದಾರೆ, ನೆಕ್ಸ್ಟ್ ಡೇ ಬನ್ನಿ ಸಿಗ್ತಾರೆ, ನಂಬರ್ ತಗೊಂಡ್ರು, ಫಾಲೋ ಅಪ್ ಮಾಡ್ತೀನಿ ಅಂತಾನು ಹೇಳಿದ್ರು. ಸಂಜೆ ನಾವು ಫೋನ್ ಮಾಡಿದ್ವಿ, ಅದೇ ಅರ್ಜೆಂಟ್ ಯಾವ್ದೋ ಒಂದ್ ಕೆಲಸ ಬಂತು ಅಂದ್ಬಿಟ್ಟು ರಿಷಬ್ ಸರ್ ಮಂಗ್ಳೂರ್ಗೇನೋ ಹೋದ್ರು ಅನ್ಸುತ್ತೆ ಅವತ್ತು. ಅವ್ರ ಫೋನಲ್ಲಿ ಯಾವ್ದೋ ಊರ ಹೆಸರು ಹೇಳಿದ್ರು, ನೆನಪಿಲ್ಲ. ನೆಕ್ಸ್ಟ್ ಟೈಮ್ ಬೆಂಗಳೂರು ಬಂದಾಗ ನಾನೇ ಫೋನ್ ಮಾಡ್ತೀನಿ ಸರ್, ಅದೇ ಸರ್ರೇ ಹೇಳ್ಬಿಟ್ಟು ಕಳ್ಸಿದ್ದು. ಅಂದ್ರೆ ಮೀಟ್ ಮಾಡ್ತೀವಿ, ಫ್ರೀ ಆದಾಗ ಮೀಟ್ ಮಾಡ್ತೀನಿ, ಇವತ್ತಾಗಲ್ಲ, ನಂಬರ್ ಇಸ್ಕೊಂಡ್ ಕಳ್ಸು ಅಂದ್ಬಿಟ್ಟು ಅವರೇ ಹೇಳ್ಬಿಟ್ಟು ಕಳ್ಸಿದ್ರು. ಅವತ್ತು ಶರಣ್ ಸರ್ ಮನೆ ಹತ್ರ ಹೋಗಿದ್ವಿ, ಸರ್ ಶೂಟಿಂಗ್ ಹೋಗಿದ್ರು. ಮತ್ತೆ ಇನ್ನೆಲ್ಲ ಚಿಕ್ಕಣ್ಣ ಅವ್ರದ್ದು ಫ್ಲಾಟ್ ಹತ್ರ ಹೋಗಿದ್ವಿ. ಅದು ಗೊತ್ತಿಲ್ಲ, ಎಷ್ಟೋ ಜನ ಯೂಟ್ಯೂಬ್ ಅಲ್ಲಿ ಹಾಕಿದ್ರು ಚಿಕ್ಕಣ್ಣ ಅವ್ರ ಫ್ಲಾಟ್ ಇಲ್ಲೇ ಇರೋದು ಅಂತ. ನಾವು ಅಲ್ಲೇ ಇರ್ಬೋದು ಅಂತ ಹೋಗಿದ್ವಿ. ವಾಚ್ಮ್ಯಾನ್ ಏನೋ ಕೇಳಿದ್ವಿ ಇಲ್ಲೇ ಅಂತ. ಅವ್ರದ್ದು ಅದು ಕಾನ್ಫಿಡೆನ್ಶಿಯಲ್ ಅಲ್ವಾ, ಅವರು ವಾಚ್ಮ್ಯಾನ್ ಗಳು ಹೇಳಲ್ಲ. ಮತ್ತೆ ಇನ್ನೆಲ್ಲೆಲ್ಲ ಹೋಗಿದ್ದೆ ಆ ವಿಡಿಯೋದಲ್ಲಿ, ಅದೇ ಗೋಲ್ಡನ್ ಸ್ಟಾರ್ ಗಣೇಶ್ ಸರ್ ಮನೆ ಹತ್ರ ಹೋಗಿದ್ವಿ. ಒಂದ್ 5-6 ಜನ ಸೆಲೆಬ್ರಿಟಿ ಮನೆ ಹತ್ರ ಹೋಗಿದ್ದು. ಸೊ ಹಿಂಗೆ ಡಿಫ್ರೆಂಟ್ ಆಗಿ ಮಾಡ್ತಾ ಇರ್ತೀರಾ. ಲಾಸ್ಟ್ ಟೈಮು ಫಸ್ಟ್ ಪಾರ್ಟ್ 1 ಮಾಡಿದಾಗ ಸುದೀಪ್ ಸರ್, ಯಶ್ ಸರ್, ಮತ್ತೆ ದರ್ಶನ್ ಸರ್ ಮನೆ ಎಲ್ಲ, ಅವ್ರ ಮನೆಗಳ ಹತ್ರ ಎಲ್ಲ ಹೋಗಿ ಕೇಳಿದ್ವಿ ನಾವು ಲಾಸ್ಟ್ ಟೈಮ್.
ಅಲ್ಲೆಲ್ಲೂ ಬೈಸ್ಕೊಂಡಿದ್ದಿಲ್ವಾ? ಇಲ್ಲ ಇಲ್ಲ, ಅಂದ್ರೆ ಒಂದ್ ಕಡೆ ಮಾತ್ರ ಯಾರೋ ವಾಚ್ಮನ್ ವಿಡಿಯೋ ಮಾಡ್ಬಿಡಪ್ಪ ಅದು ಇದು ಅಂತೇನೋ ಅಂದ್ರು. ಇಲ್ಲ ಅಣ್ಣ ನಾವೇನ್ ನೆಗೆಟಿವ್ ಆಗಿ ನಾನು ಅದೇ ಎಲ್ರಿಗೂ ಅದೊಂದು ಇದ್ದೇ ಇರುತ್ತೆ, ನೆಗೆಟಿವ್ ಆಗಿ. ನಾನ್ ನೆಗೆಟಿವ್ ಆಗಿ ಏನು ಮಾಡ್ತಿಲ್ಲ ಅಣ್ಣ, ಬಂದ್ಬಿಟ್ಟು ನೋಡ್ಕೊಂಡು ಹೋಗ್ತಿರೋದು, ಕೇಳಿದ್ವಿ ಅಷ್ಟೇ, ಇಲ್ಲ ಅಂದ್ರೆ ಓಕೆ ಅಂತ ಅನ್ಬಿಟ್ಟು ಬಂದೆ. ಈಗ ಎಷ್ಟು ದಿನಕ್ಕೆ ಒಂದ್ಸಲ ವಿಡಿಯೋ ಮಾಡೋದು ನೀವು ಶೂಟ್ ಎಲ್ಲ? ನಾನು ದಿನ ಮಾಡ್ತಿದ್ದೀನಿ ಇವಾಗ 3 ತಿಂಗಳಿಂದ. ಹೌದಾ? ಎವ್ರಿ ಡೇ ವಿಡಿಯೋ ಕಣ್ಣು ಹೆಂಗಾಗಿದೆ ದಿನ ಎಡಿಟ್ ಮಾಡಿ. ಫಸ್ಟ್ ವಾರಕ್ಕೊಂದು ವಿಡಿಯೋ, ಅಂದ್ರೆ ವಾರಕ್ಕೊಂದು ವಿಡಿಯೋ ಆಗ್ತಿದ್ದೆ ಮೇನ್ ಚಾನಲ್ ಅಲ್ಲಿ. ಅದು ಹೆಂಗೆ ಅಂತಂದ್ರೆ ಕೆಲವು ಸಲ 2 ದಿನ 3 ದಿನ ಶೂಟ್ ಇರೋದು, ಒಂದೊಂದ್ ವಿಡಿಯೋ 2 ದಿನ ಶೂಟ್ ಮಾಡ್ಲೇಬೇಕಲ್ವಾ, ಇನ್ನೊಂದೊಂದ್ ದಿನ ಒಂದೇ ದಿನಕ್ಕೆ ಶೂಟ್ ಮುಗ್ದಾಗೋದು. ಸೊ ಅವಾಗ ಹೆಂಗೆ ಅಂದ್ರೆ ವಾರಕ್ಕೊಂದ್ ಮಾಡ್ತಿದ್ದೆ, ಒಂದ್ ದಿನ ಫುಲ್ ಎಡಿಟ್ ಮಾಡ್ತೀನಿ ನಾನು ಮೇನ್ ಚಾನಲ್. ಈಗ್ಲೂನು ನಾನ್ ಮನೆಗೆ ಹೋಗಿ ರೂಮ್ ಬಾಗ್ಲ ಹಾಕೊಂಡು ಎಡಿಟಿಂಗ್ ಸ್ಟಾರ್ಟ್ ಮಾಡಿದ್ರೆ ಬ್ರೇಕ್ ಏನಂದ್ರೆ ಊಟಕ್ಕೆ ಬರ್ತೀನಿ, ತಿರ್ಗಿ ಕಾಫಿ ಕುಡಿತೀನಿ, ಊಟಕ್ಕೆ ಬರ್ತೀನಿ ಅಷ್ಟೇ. ಎಡಿಟೇ ನಂದು ಮೇನ್ ಚಾನಲ್ ಫೂಟೇಜ್ 1 hour 1.5 hour ಇರುತ್ತೆ, ಕೆಲವೊಂದು 1 hour ಮಿನಿಮಮ್ ಇರುತ್ತೆ. ಅದನ್ನ 13, 14, 15 ನಿಮಿಷಕ್ಕೆ ತರಿಸ್ತೀನಿ. ಜನಕ್ಕೆ ಎಷ್ಟೊಂದ್ ಜನಕ್ಕೆ ಇದೇನು ಸಣ್ಣ ಐತೆ ವಿಡಿಯೋ ಅಂತ ಅನ್ಸುತ್ತೆ. ನಾವು ಅಷ್ಟು ದೊಡ್ಡ ವಿಡಿಯೋ ಹಾಕಿದ್ರೆ ಅವ್ರಿಗೆ ಬೋರ್ ಆಗ್ಬಿಡುತ್ತೆ, ಅವ್ರಿಗೆ ಅನ್ಸುತ್ತೆ. ಮೇನ್ ಅಂದ್ರೆ ಮೀಮ್ಸ್ ಹಾಕಿ ಎಂಟರ್ಟೈನಿಂಗ್ ಆಗಿ ಸ್ಟೋರಿ ಟೆಲ್ಲಿಂಗ್ ಮಾಡಿ ಅದು ಇಷ್ಟ ಆಗುತ್ತೆ ಜನಕ್ಕೆ. ನಾವೇನಾದ್ರೂ ಒಂದ್ 20-25 ನಿಮಿಷ ವಿಡಿಯೋ ಹಾಕಿದ್ರೆ ಜನಕ್ಕೆ ಬೋರ್ ಆಗ್ಬಿಡುತ್ತೆ. ಹಂಗೆ ಸೊ ಅದಕ್ಕೆ ಚಿಕ್ಕದಾಗಿ ಕಟ್ ಮಾಡಿ ಆ ಕಟ್ ಮಾಡಿರೋದ್ ನೋಡ್ಬೇಕು ನೀವು. ಎಡಿಟಿಂಗ್ ಲೈನ್ ಇರುತ್ತಲ್ಲ, ನಾನಂತೂ ಜಾಸ್ತಿ ರೆಸ್ಪೆಕ್ಟ್ ಯಾರಿಗೆ ಅಂತಂದ್ರೆ ಎಡಿಟರ್ಸ್ಗೆ. ವಿಡಿಯೋ ಶೂಟ್ ಮಾಡೋದು ಆರಾಮ್, ಒಂದೊಂದ್ ದಿನಕ್ಕೆ 5 ವಿಡಿಯೋ ಮಾಡ್ಕೊಟ್ಬಿಡ್ತೀನಿ ಬೇಕಾದ್ರೆ ಯಾರಿಗಾರು. ನನ್ ಚಾನಲ್ಗೆ ವಿಡಿಯೋ ಮಾಡ್ಬಿಡ್ತೀನಿ. ಎಡಿಟರ್ಸ್ ಅಂದ್ರೆ ನಾವು ಎಡಿಟರ್ಸ್ ಕಷ್ಟ ಹೆವಿ ಇರುತ್ತೆ. ಆ ಮೂವಿ ಎಡಿಟಿಂಗು ಇದನ್ನೆಲ್ಲ ಹೆಂಗ್ ಮಾಡ್ತಾರೋ ಅನ್ಸುತ್ತೆ ಕೆಲವು ಸಲ. ಅಷ್ಟು ಟೈಮ್ ಯಾಕೆ ತಗೊಳುತ್ತೆ ಅಂದ್ರೆ ಎಡಿಟಿಂಗ್ ಹಂಗಿರುತ್ತೆ. ನೀವು ಎಲ್ಲ ಎಡಿಟಿಂಗ್ ಹಂಗೆ ಕಲ್ತಿದ್ದ ಯೂಟ್ಯೂಬ್ ನೋಡಿ ಅಥವಾ? ಎಡಿಟಿಂಗ್ ಕಲ್ತಿದ್ದೊಂದು ಕತೆ. ಫಸ್ಟ್ ಫೋನಲ್ಲೇ ಎಡಿಟ್ ಮಾಡ್ತಿದ್ದೆ 2 ವಿಡಿಯೋ. ಅದೇ ಮನೆ ಹತ್ರ ಫಾಲ್ಸ್ಗೆ ಹೋಗಿದೆ ಅಂದ್ಮೇಲೆ 2 ವಿಡಿಯೋ ಫೋನಲ್ಲಿ ಎಡಿಟ್ ಮಾಡಿದೆ. ನನ್ನ ಫ್ರೆಂಡ್ ಒಬ್ಬ ನಿಖಿಲ್ ಅಂತ ಇದ್ದ, ಸ್ಕೂಲ್ ಫ್ರೆಂಡ್. ಅವನು ಮಗ ಪ್ರೀಮಿಯರ್ ಪ್ರೋ ಅಂತ ಒಂದು ಆ್ಯಪ್ ಐತೆ, ಲ್ಯಾಪ್ಟಾಪ್ ನಿಮ್ ಮನೆ ಲ್ಯಾಪ್ಟಾಪ್ ಇದ್ರೆ ಅದಕ್ಕೆ ಹಾಕೊಂಡು ಅದು ಆಕ್ಟ್ ವರ್ಷನ್ ಹಾಕೊಡ್ತೀನಿ, ಕಾಸು ಕೊಡ್ಬೇಕು ಅದಕ್ಕೆ. ಆಕ್ಟ್ ವರ್ಷನ್ ನಾನು ಹಾಕೊಡ್ತೀನಿ, ಈಗಲೂ ಕ್ರ್ಯಾಕ್ಟ್ ವರ್ಷನ್ ಯೂಸ್ ಮಾಡ್ತಿರೋದು. ಹಾಕೊಡ್ತೀನಿ, ಎಡಿಟಿಂಗ್ ನಾನು ಒಂಚೂರು ಹೇಳ್ಕೊಡ್ತೀನಿ, ಕಲ್ತ್ಕೋಬಹುದು ಅಂತಂದ. ನನ್ನ ಹತ್ರ ಲ್ಯಾಪ್ಟಾಪ್ ಇರ್ಲಿಲ್ಲ ಆಗ, ನಮ್ಮ ಅಕ್ಕನ ಲ್ಯಾಪ್ಟಾಪ್ ಇತ್ತು. ನಮ್ಮ ಅಕ್ಕನ ಹತ್ರ ಅವಳದೇನೋ ಇಂಟರ್ನ್ಶಿಪ್ ತಗ್ಸ್ಕೊಂಡಿದ್ಲು. ಅವಳ ಹತ್ರ ಏನೇನೋ ಕತೆ ಹೊಡೆದು ಬೇಕು, ನಂದು MBA ಪ್ರಾಜೆಕ್ಟ್ ಐತೆ ಸುಳ್ಳು ಹೇಳಿ ಈಸ್ಕೊಂಡು ಹಾಕೊಟ್ಟ ಅವನು. ಫುಲ್ ಎಲ್ಲ ಪ್ರೀಮಿಯರ್ ಪ್ರೋ ಹಾಕೊಟ್ಟ, ಸಣ್ಣ ಪುಟ್ಟ ಬೇಸಿಕ್ಸ್ ಹೇಳ್ಕೊಟ್ಟ. ನಾನು ಮಿಕ್ಕಿದ್ದೆಲ್ಲ ಎಡಿಟಿಂಗ್ ಎಲ್ಲ ಕಲ್ತಿದ್ದೆ ಯೂಟ್ಯೂಬ್ ಅಲ್ಲಿ. ಹೌ ಟು ಆಡ್ ಕ್ಲಿಪ್ಸ್ ಇನ್ ಪ್ರೀಮಿಯರ್ ಪ್ರೋ, ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡೋದು. ಹೌ ಟು ಆಡ್ ಗ್ರೀನ್ ಸ್ಕ್ರೀನ್ ಇನ್ ಪ್ರೀಮಿಯರ್ ಪ್ರೋ, ಆತರ ಎಲ್ಲ ಯೂಟ್ಯೂಬ್ ಮಾಡ್ಬೇಕು ಅಂತಂದ್ರೆ ನೀವು ಯೂಟ್ಯೂಬ್ ಅಲ್ಲೇ ಕಲಿಬೇಕು. ಈಸಿ, ನಿಮ್ಗೆ ಏನಿಲ್ಲ. ಹೌ ಟು ಓಪನ್ ನೀವು ಯೂಟ್ಯೂಬ್ ಚಾನಲ್ ಅಂತ ಹೊಡೆದ್ರೆ ಯೂಟ್ಯೂಬ್ ಅಲ್ಲೇ ಬಂದ್ಬಿಡುತ್ತೆ ಎಲ್ಲ. ಹೌ ಟು ಅಪ್ಲೋಡ್ ನೀ ವಿಡಿಯೋ ಇನ್ ಯೂಟ್ಯೂಬ್, ಏನೇ ಬಂದ್ರು ನಾನು ಯೂಟ್ಯೂಬ್ ನೋಡೇ ಮಾಡೋದು. ಒಂದು ಕಾಪಿ ರೈಟ್ಸ್ ಬಂತ, ಒಂದು ಸಿಲ್ವರ್ ಪ್ಲೇ ಬಟನ್ಗೆ ಅಪ್ಲೈ ಮಾಡೋದಾಗಿರ್ಬೋದು, ಮತ್ತೆ ಮಾನಿಟೈಸೇಷನ್ ಹೆಂಗ್ ಅಪ್ಲೈ ಮಾಡೋದು ಎಲ್ಲಾನು ಯೂಟ್ಯೂಬ್ ಅಲ್ಲೇ ನೋಡ್ ಮಾಡ್ಬೇಕು ನೀವು. ಅಂದ್ರೆ ಅದನ್ನೆಲ್ಲ ನಾವೇ ಮಾಡ್ಬೇಕು. ಅಪ್ಲೈ ಮಾಡಿದ್ಮೇಲೆ ನಮಗೆ ಅಂದ್ರೆ ಫಸ್ಟ್ ಏನಂತಂದ್ರೆ ಯೂಟ್ಯೂಬ್ ಕ್ರೈಟೀರಿಯಾದಲ್ಲಿ 4000 ಅವರ್ಸ್ ವಾಚ್ ಅವರ್ಸ್ ಆಗ್ಬೇಕು. 4000 ಅವರ್ಸ್ ವಾಚ್ ಅವರ್ ಆಗ್ಬೇಕು, ಮತ್ತೆ 1000 ಸಬ್ಸ್ಕ್ರೈಬ್ ಇರಬೇಕು. ಅವಾಗ ಮಾನಿಟೈಸೇಷನ್ಗೆ ಅಪ್ಲೈ ಮಾಡ್ಬೋದು ನಾವು. ಮಾನಿಟೈಸೇಷನ್ಗೆ ಅಪ್ಲೈ ಮಾಡಾದ್ಮೇಲೆ ಗೂಗಲ್ ಆಡ್ಸನ್ ಅಂತ ಒಂದು ಅಕೌಂಟ್ ಕ್ರಿಯೇಟ್ ಮಾಡಬೇಕು. ಅಂದ್ರೆ ಯೂಟ್ಯೂಬ್ ಗೂಗಲ್ ಅವ್ರದ್ದು. ಗೂಗಲ್ ಅವರು ಆಡ್ ನ ಪ್ಲೇ ಮಾಡೋದ್ರಿಂದ ರೆವೆನ್ಯೂ ಜನರೇಟ್ ಆಗುತ್ತೆ. ಸೊ ಗೂಗಲ್ ಆಡ್ಸನ್ ಅಲ್ಲಿ ನಿಮ್ದು ಪ್ಯಾನ್ ಕಾರ್ಡು ಎಲ್ಲ ಡೀಟೇಲ್ಸ್ ಎಲ್ಲ ಕೊಟ್ಟು ಅಕೌಂಟ್ ಕ್ರಿಯೇಟ್ ಮಾಡಬೇಕು. ಅದಾದ್ಮೇಲೆ ಮಿನಿಮಮ್ ಥ್ರೆಶೋಲ್ಡ್ $100 ಇರಬೇಕು. $100 ನಿಮ್ ಯೂಟ್ಯೂಬ್ ಅಲ್ಲಿ ಇನ್ಕಮ್ ಬಂದ್ಮೇಲೆ ಫಸ್ಟ್ ಪೇಮೆಂಟ್ ಬರುತ್ತೆ ನಿಮ್ಗೆ. ಅಲ್ಲಿವರೆಗೂ ಬರಲ್ಲ. ಸೊ ಅಲ್ಲಿಂದ ಸ್ಟಾರ್ಟ್ ಆಗಿ ಇಲ್ಲಿವರೆಗೂ ಬಂದು ನಿಂತಿದೆ. ವಿಕಾಸ್ ಜೊತೆ ಮಾತಾಡ್ತಾ ಇದ್ರೆ ಮಾತು ಹೋಗ್ತಾ ಇರುತ್ತೆ. ಜಾಸ್ತಿ ಮಾತಾಡ್ತೀನಿ ಅಲ್ಲ ಅದಕ್ಕೆ ಅಲ್ಲ ಇವಾಗ ಜನ ಫ್ಯಾನ್ಸ್ ಆಗಿರೋದು ನಿಮಗೆ, ಜಾಸ್ತಿ ಮಾತಾಡ್ತಾರೆ ಅಂತಾನೆ. ಸೊ ಎಸ್ ವಿಕಾಸ್, ಬಹಳ ಖುಷಿ ಆಯ್ತು ನಂಗೆ ನಿಮ್ ಜೊತೆ ಮಾತಾಡ್ತಾ. ಹಿಂಗೆ ಮಾತನಾಡ್ತಾ ಇದ್ರೆ ನಾನು ಮಾತಾಡ್ತಿರ್ತೀನಿ. ಅಂಡ್ ನಿಜಕ್ಕೂ ಕೂಡ ಏನಾದ್ರೂ ಇದನ್ನ ಹಾಗೆ ನಿಮ್ಗೆ ಇನ್ನೊಂದು ಎಪಿಸೋಡ್ ಬೇಕಂತ ಹೇಳಿದ್ರೆ ಮತ್ತೆ ವಿಕಾಸ್ ಜೊತೆ ನಾನು ಕುತ್ಕೊಂಡು ಮಾತಾಡ್ತೀನಿ. ಇವಾಗ ಏನ್ ವಿಡಿಯೋಸ್ ಮಾಡ್ತಾ ಇದ್ರೆ ಹಂಗೆ ಮಾಡ್ತಾ ಹೋಗಿ, ಇನ್ನ ಜಾಸ್ತಿ ಫೇಮಸ್ ಆಗಿ ಜಾಸ್ತಿ ಸಬ್ಸ್ಕ್ರೈಬರ್ ಬರ್ಲಿ. ಅಂಡ್ ಇದೇ ತರ ಜನನ ಎಂಟರ್ಟೈನ್ ಮಾಡ್ತಾರೆ. ಸಖತ್ ಖುಷಿ ಆಗುತ್ತೆ ನಿಮ್ ವಿಡಿಯೋಸ್ ನೋಡ್ತಾ ಇದ್ರೆ. ಅದೇ ಇವಾಗ ನಾನಂತೂ ಫುಲ್ ಪಾಡ್ಕಾಸ್ಟ್ ನಗ್ತಾನೆ ಇದೀನಿ, ನಾನು ನಗುನೇ ನಿಲ್ಸಿಲ್ಲ, ಅಷ್ಟು ನಗ್ತಾನೆ ಇದೀನಿ. ತುಂಬಾ ಚೆನ್ನಾಗಿ ಎಂಟರ್ಟೈನ್
ಎಂಟರ್ಟೈನ್ ಮಾಡ್ತೀರಾ ಅಂಡ್ ತುಂಬಾ ಬೋಲ್ಡ್ ಆಗಿ ಮಾತಾಡ್ತೀರಾ, ಸ್ಟ್ರೈಟ್ ಫಾರ್ವರ್ಡ್ ಆಗಿದ್ರೆ. ನೀವು ಆಗ್ಲೇ ಹೇಳಿದಾಗೆ ಸ್ಕ್ರಿಪ್ಟ್ ಎಲ್ಲೂ ಮಾಡೋದಿಲ್ಲ, ನೀವ್ ಏನಿದೆ ಡೈರೆಕ್ಟ್ ಆಗಿ ಅದನ್ನ ಮಾಡ್ತಾ ಹೋಗ್ತೀರಾ. ಸೊ ಲಾಸ್ಟ್ ಆಗಿ ಏನಾದ್ರು ಹೇಳ್ಬೇಕಂತಂದ್ರೆ ಹೇಳ್ಬೋದು ವಿಕಾಸ್. ಏನಿಲ್ಲ, ನಾನು ಹೇಳೋದೇನಂತಂದ್ರೆ ಎಲ್ಲಾ ಕನ್ನಡ ಯೂಟ್ಯೂಬರ್ಸ್ಗೂ ಸಪೋರ್ಟ್ ಮಾಡಿ. ತುಂಬಾನೇ ಕಷ್ಟಪಟ್ಟು ಯೂಟ್ಯೂಬ್ ವಿಡಿಯೋಸ್ನ ಮಾಡ್ತೀವಿ ನಾವು. ನೀವು ಅನ್ಕೋಬಹುದು ಯೂಟ್ಯೂಬ್ ಮಾಡೋದು ಆರಾಮಾಗಿ ದುಡ್ದು ಬಿಡ್ತಾರೆ, ಆರಾಮಾಗಿ ಜೀವನ ಮಾಡ್ಬಿಡ್ತಾರೆ ಅಂತ. ನಮ್ದು ಬ್ಯಾಕ್ ಗ್ರೌಂಡ್ ಅಲ್ಲಿ ತುಂಬಾನೇ ಕಷ್ಟಗಳಿರುತ್ತೆ. ಎಡಿಟಿಂಗ್ ಮಾಡಬೇಕು, ಎಫರ್ಟ್ಸ್ ಹಾಕ್ಬೇಕು, ಖರ್ಚಿರುತ್ತೆ. ಎಲ್ಲಾನು ಮಾಡೋದು ಯಾತಕ್ಕೋಸ್ಕರ ಅಂದ್ರೆ ಒಂದು ಪ್ಯಾಷನ್ ಇಟ್ಕೊಂಡು ನಿಮ್ಮನ್ನ ಎಂಟರ್ಟೈನ್ ಮಾಡಬೇಕು ಅಂತ ಅಷ್ಟೇ ನಾವು ಮಾಡೋದು. ನಮ್ಮ ಉದ್ದೇಶನೇ ಅಷ್ಟು, ನೀವು ನಗ್ಬೇಕು, ಖುಷಿ ಪಡ್ಬೇಕು, ನಿಮ್ಗೆ ಇಷ್ಟ ಆಗ್ಬೇಕು ವಿಡಿಯೋಸ್ ಅಂತ. ಸೊ ಎಲ್ಲ ಕನ್ನಡ ಯೂಟ್ಯೂಬರ್ಸ್ನು ಕೂಡ ಸಪೋರ್ಟ್ ಮಾಡಿ. ಎಲ್ಲಾರ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕರ್ನಾಟಕ ಟಿವಿ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಲಾಸ್ಟ್ ಹೇಳ್ತಿದ್ದೀರಾ. ಎಸ್ ವಿಕಾಸ್, ಒಳ್ಳೇದಾಗ್ಲಿ ಅಂಡ್ ಬೇಗ ಗುಡ್ ನ್ಯೂಸ್ ಕೊಡಿ. ಫಸ್ಟ್ ನೆಕ್ಸ್ಟ್ ಹೇಳ್ತೀನಿ ಅಂತ ಹೇಳಿದ್ದಾರೆ, ಗರ್ಲ್ ಫ್ರೆಂಡ್ ಯಾರು ಅಂತ ಗರ್ಲ್ ಫ್ರೆಂಡ್ ಯಾರು ಅಂತೆಲ್ಲ ಹೇಳ್ತೀನಿ ಅಂತ ಹೇಳಿದ್ದಾರೆ. ಸೊ ಮೊದ್ಲೇ ಇವಾಗ ಸದ್ಯಕ್ಕಿಲ್ಲ. ಗರ್ಲ್ ಫ್ರೆಂಡ್ ಯಾರು ಅಂತ ಹೇಳ್ತೀನಿ ಅನ್ಲಿಲ್ಲ ನಾನು. ಗರ್ಲ್ ಫ್ರೆಂಡ್ ಇದಾರ ಅನ್ನೋದಕ್ಕೆ ಹೇಳೋ ಟೈಮಲ್ಲಿ ಅಲ್ಲ, ಅದು ಆ ಆನ್ಸರ್ ನನ್ಗೆ ಯಾಕೋ ಹಂಗೆ ಅನ್ಸ್ತಪ್ಪ. ಎಸ್, ಅದಿರ್ಲಿ ಅಂಡ್ ಒಳ್ಳೇದಾಗ್ಲಿ ವಿಕಾಸ್. ಇದೇ ರೀತಿಯಾಗಿ ನಿಮ್ ಜರ್ನಿ ಕಂಟಿನ್ಯೂ ಆಗ್ತಾ ಇರ್ಲಿ. ಎಸ್, ನೋಡಿದ್ರಲ್ಲ, ನಾನಂತೂ ಫುಲ್ ಫನ್ ಮಾಡಿದ್ದೀನಿ ವಿಕಾಸ್ ಜೊತೆ ಮಾತಾಡ್ತಾ. ಅಷ್ಟು ನಗ್ಸಿದ್ದಾರೆ ಅಂಡ್ ಅಷ್ಟು ಚೆನ್ನಾಗಿರೋ ಒಳ್ಳೆ ಎಕ್ಸ್ಪೀರಿಯನ್ಸ್ ಶೇರ್ ಮಾಡಿದ್ದಾರೆ. ಅಂಡ್ ಮೋರ್ ಓವರ್ ಇನ್ನೊಂದು ವಿಚಾರ ಅಂತ ಹೇಳಿದ್ರೆ, ಕಂಟೆಂಟ್ ಕ್ರಿಯೇಟರ್ಸ್ಗಾಗಿರ್ಬೋದು, ಇನ್ಫ್ಲುಯೆನ್ಸರ್ಗಾಗಿರ್ಬೋದು ಒಳ್ಳೊಳ್ಳೆ ಟಿಪ್ಸ್ ಅನ್ನ ಕೊಟ್ಟಿದ್ದಾರೆ. ಅಂಡ್ ಮೋರ್ ಓವರ್ ನಂಗೆ ಇನ್ನೊಂದು ವಿಚಾರ ಇಷ್ಟ ಆಗಿದೆ ಅಂತ ಹೇಳಿದ್ರೆ, ಏನ್ ಅದು ಆಗ್ತಿಲ್ಲ, ಅದು ಸರಿ ಆಗ್ತಿಲ್ಲ ಅಂತ ಹೇಳಿದಾಗ ಅದನ್ನ ಗಿವ್ ಅಪ್ ಮಾಡೋದಕ್ಕಿಂತ ಅದ್ರಲ್ಲಿ ಬೇರೆ ಇನ್ನೊಂದು ಏನಾದ್ರೂ ಮಾಡ್ಬೋದಾ, ಅದನ್ನ ಯೋಚನೆ ಮಾಡಿದ್ರೆ ನಿಜಕ್ಕೂ ಕೂಡ ಸಕ್ಸಸ್ಫುಲ್ ಯೂಟ್ಯೂಬರ್ ಆಗ್ಬಹುದು ಅನ್ನೋದಕ್ಕೆ ವಿಕಾಸ್ ಎಕ್ಸಾಂಪಲ್ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ. ಎಸ್, ಅಂಡ್ ನೀವು ಕೂಡ ಫನ್ ಮಾಡಿರ್ತೀರಾ ಅಂತ ಅನ್ಕೊಂಡಿದೀನಿ. ನೋಡ್ತಾ ಇರಿ ಕರ್ನಾಟಕ ಟಿವಿ, ಇದು ಕನ್ನಡಿಗರ ಧ್ವನಿ. ನಾನು ನಿಮ್ಮ ರಂಜಿತ ರೇವಣ್ಣ. ಅಂಡ್ ನಿಮಗೆ ಹೇಗನ್ಸ್ತು ಈ ಪಾಡ್ಕಾಸ್ಟ್ ಅಥವಾ ವಿಕಾಸ್ ಜೊತೆ ಮಾತುಕತೆಗಳು? ಅಂಡ್ ನೆಕ್ಸ್ಟ್ ಎಪಿಸೋಡ್ ಬೇಕಾ? ಕಮೆಂಟ್ ಮಾಡಿ. ಥ್ಯಾಂಕ್ ಯು.